Hello everyone, good morning. Let's start chapter 16, Race, Ethnicity, Tribe and Identity Politics. Why human beings belong, divide and mobilize. ಹಲವಾರು ವಿಷಯಗಳು ಇಲ್ಲಿ ಬರ್ತಾ ಇವೆ. ಬಹಳ ಸಿಂಪಲ್ ಆದ ವಿಷಯಗಳೇ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ನೀವು ಒಬ್ಬ ವ್ಯಕ್ತಿ ಹತ್ರ ಹೋಗಿ ಕೇಳ್ತೀರಿ, ಹೂ ಆರ್ ಯು? ವ್ಯಕ್ತಿ ಹತ್ರ ನೀವೇನು ಕೇಳ್ತೀರಿ? ಯಾರು ನೀನು ಅಂತ ಕೇಳ್ತೀರಿ. ಆವಾಗ ಏನು ಹೇಳ್ಬೋದು? ಆ ವ್ಯಕ್ತಿ ಐ ಆಮ್ ಇಂಡಿಯನ್ ಅಂತ ಹೇಳ್ಬೋದು, ಅಥವಾ ನಾನು ಕನ್ನಡಿಗ, ಐ ಆಮ್ ಕನ್ನಡ ಸ್ಪೀಕಿಂಗ್, ಐ ಆಮ್ ಫ್ರಾಮ್ ದಿ ನಾರ್ತ್ ಈಸ್ಟ್, ಐ ಬಿಲಾಂಗ್ ಟು ಟ್ರೈಬಲ್ ಕಮ್ಯುನಿಟಿ, ಐ ಆಮ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಆರ್ ಸಮಥಿಂಗ್ ಎಲ್ಸ್, ಐ ಆಮ್ ಅರ್ಬನ್, ಐ ಆಮ್ ರೂರಲ್, ಐ ಆಮ್ ಮಿಡ್ಲ್ ಕ್ಲಾಸ್, ಐ ಆಮ್ ಅ ವಿಮೆನ್, ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಪ್ರೊಫೆಷ್ನಲ್. ಹೀಗೆ ನಾವು ನಮ್ಮ ಬಗ್ಗೆ ಹೇಳ್ಕೊಳ್ಬೇಕಾದ್ರೆ ಒಂದೇ ವಿಚಾರವನ್ನು ಹೇಳೋದಿಲ್ಲ, ಅಥವಾ ಯಾವಾಗಲೂ ಒಂದೇ ವಿಷಯವನ್ನು ಹೇಳ್ತಾ ಇರ್ತೀವಿ ಅಂತನೂ ಅಲ್ಲ. ನಮ್ಮ ಹೆಸರು, ಹೌದು, ನಮ್ಮ ನೇಮ್ ಅನ್ನೋದು ಕಾಮನ್ ಆಗಿ ನಾವು ಹೇಳ್ತೇವೆ. ಆದರೆ ನಾವು ಯಾರು ಅಂತ ಹೇಳಬೇಕಾದ್ರೆ, ನಾನು ಈ ಥರ ಕೆಲಸ ಮಾಡ್ತೇನೆ, ಅಥವಾ ಇಂಥ ಒಂದು ಪ್ರದೇಶದಿಂದ ಬಂದಿದ್ದೇನೆ, ನಮ್ಮ ದೇಶ, ನಮ್ಮ ಗುರುತು, ಭಾಷೆ ಎಲ್ಲದರಿಂದ ನಾವು ನಮ್ಮನ್ನು ಪ್ರಸ್ತುತಪಡಿಸ್ಕೊಳ್ತಾ ಇರ್ತೇವೆ. ಹಾಗಾದರೆ ವಿಚ್ ಆಫ್ ದೀಸ್ ಈಸ್ ದ ರಿಯಲ್ ಐಡೆಂಟಿಟಿ? ಇಷ್ಟೆಲ್ಲ ವಿಷಯಗಳನ್ನು ನಮ್ಮ ಬಗ್ಗೆ ನಾವು ಹೇಳ್ತೇವೆ. ಹಾಗಾದರೆ ನಿಜವಾಗ್ಲೂ ನಾವು ಯಾರು ಅಂತ ಕೇಳಿದರೆ, ಆಲ್ ಆಫ್ ದೆಮ್ ಮೇ ಬಿ ಟ್ರೂ ಎಟ್ ಒನ್ಸ್. ಎಲ್ಲ ಸಹ ಅಲ್ಲಿ ಸರಿಯಾಗಿರಬಹುದು. ಈಗ ನೀವು ಕನ್ನಡಿಗರು ಆಗಿರ್ತೀರಿ, ಭಾರತೀಯರು ಆಗಿರ್ತೀರಿ, ನಿಮ್ಮ ಒಂದು ಹಳ್ಳಿಯಿಂದ ಬಂದಿರ್ತೀರಿ, ಅಥವಾ ನಿಮ್ಮದೇ ಆದಂತಹ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತೀರಿ. ಹಾಗಾಗಿ ಎಲ್ಲ ಸಹ ಸತ್ಯ ಆಗಿರಬಹುದು. ಸೊ ಹ್ಯೂಮನ್ ಬೀಯಿಂಗ್ಸ್ ಡು ನಾಟ್ ಲಿವ್ ಓನ್ಲಿ ಆಸ್ ಐಸೋಲೇಟೆಡ್ ಇಂಡಿವಿಜುವಲ್ಸ್. ನಾನು ಹೀಗೆ, ಇಷ್ಟು ಮಾತ್ರ ನಾನು ಅಂತ ನಾನು ನನ್ನ ಬಗ್ಗೆ ಯಾವಾಗಲೂ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ವಿ ಲಿವ್ ಥ್ರೂ ಮೆಂಬರ್ಶಿಪ್ಸ್. ಅಥವಾ ನಮಗೆ ಎಷ್ಟೋ ಕಡೆ ನಾವು ಭಾಗವಹಿಸ್ತಾ ಇರ್ತೇವೆ, ನಮಗೆ ಮೆಮೊರೀಸ್ಗಳಿದೆ, ಲಾಯಲ್ಟೀಸ್, ಲೇಬಲ್ಸ್ ಇದೆಲ್ಲ ಇದೆ. ಮತ್ತು ನಮ್ಮ ನೇಮ್, ನಮ್ಮ ಸರ್ನೇಮ್ ಇನ್ಹೆರಿಟೆಡ್ ಆಗಿ ಬರುತ್ತೆ. ಲ್ಯಾಂಗ್ವೇಜ್ ನಾವು ಕಲಿತೇವೆ, ನಮ್ಮದೇ ಆದಂಥ ಕಥೆ ಇದೆ, ರಿಚುವಲ್ಸ್ ಇದೆ, ಪ್ಲೇಸ್ಗಳಿದೆ, ಮತ್ತು ಕಮ್ಯುನಿಟಿಗಳಿದೆ. ಪರ್ಸ್ನಲ್ ಫಿಲಾಸಫಿ, ನಾನು ಜೀವನದಲ್ಲಿ ಇಂಥದನ್ನು ಮಾಡಬೇಕು, ಇಂಥ ಒಂದು ಜಾಗಕ್ಕೆ ತಲುಪಬೇಕು ಅಂತ ಅಂದ್ಕೊಳ್ಳೋಕ್ಕಿಂತ ಮೊದಲೇ ನಮಗೆ ಎಷ್ಟೋ ಐಡೆಂಟಿಟಿಗಳು ಆಲ್ರೆಡಿ ಬಂದ್ಬಿಟ್ಟಿದೆ. ದಟ್ ಈಸ್ ವೈ ಐಡೆಂಟಿಟಿ ಕ್ಯಾನ್ ಪ್ರೊಡ್ಯೂಸ್ ಬಿಲಾಂಗಿಂಗ್ ಆ್ಯಂಡ್ ಪ್ರೈಡ್. ನಮ್ಮ ಐಡೆಂಟಿಟಿ ನಮಗೊಂದು ಸಮೂಹವನ್ನು, ನಮ್ಮ ಜೊತೆ ಬದುಕೋರು ಇದ್ದಾರೆ ಅನ್ನುವಂಥ ಕಾನ್ಫಿಡೆನ್ಸನ್ನು ಕೊಡಬಹುದು. ನಮಗೆ ಒಂದು ಪ್ರೈಡ್ ಅಲ್ವಾ, ನಮಗೆ ಒಂದು ಬಿಲಾಂಗಿಂಗ್ನೆಸ್ ಅದೆಲ್ಲವನ್ನು ತಂದುಕೊಡುತ್ತೆ. ಇಟ್ ಕ್ಯಾನ್ ಆಲ್ಸೋ ಪ್ರೊಡ್ಯೂಸ್ ಎಕ್ಸ್ಕ್ಲೂಷನ್ ಆ್ಯಂಡ್ ಕಾನ್ಫ್ಲಿಕ್ಟ್. ನೋಡಿ, ಅದೇ ಸಂದರ್ಭದಲ್ಲಿ ನಾವು ಒಂದು ಕಮ್ಯುನಿಟಿಗೆ ಸೇರಿದ್ದೇವೆ, ಆದರೆ ಇನ್ನೊಂದು ಕಮ್ಯುನಿಟಿಯಿಂದ ನಾವು ದೂರ ಆಗಿರ್ತೇವೆ, ಎಕ್ಸ್ಕ್ಲೂಡ್ ಆಗಿರಬಹುದು, ಅಥವಾ ನಮ್ಮ ಕಮ್ಯುನಿಟಿ ಇನ್ನೊಂದು ಕಮ್ಯುನಿಟಿ ನಡುವೆ ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗಬಹುದು. ಇಟ್ ಕ್ಯಾನ್ ಇನ್ಸ್ಪೈರ್ ಸ್ಯಾಕ್ರಿಫೈಸ್ ಜಸ್ಟಿಸ್. ಅಂದರೆ ಸ್ಯಾಕ್ರಿಫೈಸ್ ಫಾರ್ ಜಸ್ಟಿಸ್ ಅಂತಂದರೆ ನ್ಯಾಯಕ್ಕೋಸ್ಕರ ತ್ಯಾಗ ಮಾಡೋದು ಒಳ್ಳೆಯದು ಅನ್ನುವಂಥ ಸಂದೇಶವನ್ನು ಕೊಡಬಹುದು. ಆದರೆ ಇಟ್ ಕ್ಯಾನ್ ಆಲ್ಸೋ ಜಸ್ಟಿಫೈ ಕ್ರೂಯಲ್ಟಿ. ಸಮುದಾಯ ತಪ್ಪು ಮಾಡಿದರೂ ಅದು ಸರಿ, ಅಥವಾ ಹಿಂಸಾಚಾರಗಳು ಸರಿ ಅನ್ನುವಂಥದ್ದನ್ನು ಸಹ ಹೇಳಬಹುದು. ಹಾಗೆ ಟು ಅಂಡರ್ಸ್ಟ್ಯಾಂಡ್ ಮಾಡರ್ನ್ ಪೊಲಿಟಿಕ್ಸ್, ಸೋಷಲ್ ಮೂಮೆಂಟ್ಸ್, ಟ್ರೈಬಲ್ ರೈಟ್ಸ್, ನ್ಯಾಷನಲಿಸಮ್, communal tension, regional pride and democratic mobilization, one must understand identity. ಈ ವಿಷಯ ಯಾಕೆ ಬರ್ತಾ ಇದೆ ಅಂತಂದರೆ, ಫೇಸ್ 2 ಅಲ್ಲಿ ನಾವು ಸೆಕ್ಯುಲರಿಸಮ್, ರೀಜ್ನಲಿಸಮ್, ಲಿಂಗ್ವಿಸಮ್ ಅಂತಹ ಕಾನ್ಸೆಪ್ಟನ್ನು ಕಲಿತೇವೆ. ಏನು ಕಲಿತೇವೆ ಅಂತಂದರೆ, ಈಗ ಪ್ರಾದೇಶಿಕವಾದ, ನಮ್ಮ ಪ್ರದೇಶನೇ ಶ್ರೇಷ್ಠ, ನಾವು ಸಪ್ರೇಟ್ ರಾಜ್ಯಕ್ಕೋಸ್ಕರ ಹೋರಾಡ್ತಾ ಇದ್ದೇವೆ ಅಂತ ಕೂಗು ಕೇಳಿ ಬರುತ್ತೆ ನೋಡಿ. ನಮ್ಮ ಭಾಷೆಗೆ ಗೌರವ ಸಿಗಬೇಕು, ಮತ್ತು ನಮ್ಮ ರೀಜನ್, ನಮ್ಮ ಧರ್ಮ, ಕೆಲವೊಂದು ಐಡೆಂಟಿಟಿಗಳು ನಮ್ಮನ್ನು ತುಂಬ ಕಾಡುತ್ತೆ. ಆ ಐಡೆಂಟಿಟಿಗಳು ಹೇಗೆ ಫಾರ್ಮ್ ಆಗುತ್ತೆ, ಅಥವಾ ಐಡೆಂಟಿಟಿ ಅಂದರೆ ಏನು, ಆ ಫೌಂಡೇಶನ್ ಈ ಚಾಪ್ಟರ್ನಲ್ಲಿ ಬರ್ತಾ ಹೋಗುತ್ತೆ. ಅಂತಂದರೆ ಈಗಿನ ಕಾಲದ ಪಾಲಿಟಿಕ್ಸು ಹೇಗೆ ಟರ್ನ್ ತಗೊಳ್ತಾ ಇದೆ, ಸಾಮಾಜಿಕ ಚಳುವಳಿಗಳು ಹೇಗೆ ಫಾರ್ಮ್ ಆಗುತ್ತೆ, ಮತ್ತು ಟ್ರೈಬಲ್ ರೈಟ್ಸ್, ಬುಡಕಟ್ಟು ಜನಾಂಗದವರು ಅಲ್ವಾ, ಆದಿವಾಸಿಗಳು ಅಂತ ಏನು ಕರಿತೇವೆ ಅವ್ರ ಬಗ್ಗೆ, ನ್ಯಾಷನಲಿಸಮ್, ರಾಷ್ಟ್ರೀಯವಾದ, ರಾಷ್ಟ್ರೀಯತೆ, ಕಮ್ಯುನಲ್ ಟೆನ್ಷನ್, ಕೋಮುವಾದ, ಮತ್ತು ರೀಜ್ನಲ್ ಪ್ರೈಡ್, ಡೆಮೋಕ್ರೆಟಿಕ್ ಮೊಬಿಲೈಸೇಷನ್, ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಮೊದಲು ನಾವು ನೋಡಬೇಕಾಗಿರೋದು
ಐಡೆಂಟಿಟಿ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ. ಏನು ಐಡೆಂಟಿಟಿ ಅಂದರೆ? ಐಡೆಂಟಿಟಿ ಈಸ್ ಹೌ ಇಂಡಿವಿಜುವಲ್ಸ್ ಆರ್ ಗ್ರೂಪ್ಸ್ ಡಿಫೈನ್ ದೆಮ್ಸೆಲ್ವ್ಸ್ ಆ್ಯಂಡ್ ಹೌ ದೇ ಆರ್ ರೆಕಗ್ನೈಸ್ಡ್ ಬೈ ಅದರ್ಸ್. ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು, ತುಂಬ ಜನ ಸೇರ್ಕೊಂಡಿದ್ದಾರೆ, ಆ ಗುಂಪು ಇರಬಹುದು, ಒಬ್ಬ ವ್ಯಕ್ತಿ ಇರಬಹುದು. ಹೌ ದೇ ಡಿಫೈನ್ ದೆಮ್ಸೆಲ್ವ್ಸ್, ನೀವು ಅವರನ್ನು ಕೇಳಿದಾಗ, ನೀವು ಯಾರು ಅಂತ ಕೇಳಿದ್ರೆ ಆವಾಗ ಅವ್ರು ಏನು ಹೇಳ್ತಾರೆ. ಆ್ಯಂಡ್ ಹೌ ದೇ ರೆಕಗ್ನೈಸ್ ಬೈ ಅದರ್ಸ್, ಅವರನ್ನು ಬೇರೆಯವರು ಹೇಗೆ ಗುರುತಿಸ್ತಾ ಇದ್ದಾರೆ. ಅದು ಗುರುತು, ಅಸ್ಮಿತೆ, ಐಡೆಂಟಿಟಿ. ಕೆಲವೊಂದು ಐಡೆಂಟಿಟೀಸ್ಗಳನ್ನ ಚೂಸ್ ಮಾಡಬಹುದು, ಕೆಲವೊಂದನ್ನು ಚೂಸ್ ಮಾಡಲಿಕ್ಕಾಗಲ್ಲ, ಇನ್ಹೆರಿಟೆಡ್ ಆಗಿ ಬಂದಿರುತ್ತೆ. ಸಮ್ ಆರ್ ವಿಸಿಬಲ್, ಕೆಲವೊಂದು ನಮ್ಗೆ ಕಾಣಿಸುತ್ತೆ. ಅದರ್ಸ್ ಆರ್ ಇಂಟರ್ನಲ್, ಕೆಲವೊಂದು ವ್ಯಕ್ತಿಗತವಾಗಿ ನಮಗೆ ಕಾಣಿಸದೇ ಇದ್ದರೂ ಅದು ಅನುಭವಕ್ಕೆ ಬರುತ್ತೆ. ಸಮ್ ಬಿಕಮ್ ಇಂಪಾರ್ಟೆಂಟ್ ಓನ್ಲಿ ಇನ್ ಸರ್ಟನ್ ಸಿಚುವೇಶನ್, ಕೆಲವೊಂದು ಐಡೆಂಟಿಟಿ ಆ ಸಂದರ್ಭದಲ್ಲಿ ಮಾತ್ರ ಉಪಯೋಗಕ್ಕೆ ಬರೋದು, ಹಾಗಾಗಿ ಅಲ್ಲಿ ಮಾತ್ರ ನಾವು ಅದನ್ನು ನೋಡಬಹುದು. ಈಗ ನೋಡಿ, ಪರ್ಸನ್ ಮೇ ಬ್ಯಾರ್ಲಿ ಥಿಂಕ್ ಅಬೌಟ್ ಲ್ಯಾಂಗ್ವೇಜ್ ಅಂಟಿಲ್ ಮೂವಿಂಗ್ ಟು ಅನದರ್ ಸ್ಟೇಟ್. ಈಗ ನೀವು ಬೇರೆ ರಾಜ್ಯಕ್ಕೆ ಹೋಗೋಕ್ಕಿಂತ ಮೊದಲು ಅಥವಾ ನಿಮ್ಮದೇ ಹೋದಂಥ ಒಂದು ಪ್ರದೇಶದಲ್ಲಿ ಇದ್ದೀರಿ ಅಂತಂದರೆ ಅಲ್ಲಿ ನೀವು ಲ್ಯಾಂಗ್ವೇಜ್ ಬಗ್ಗೆ ಬಹಳ ಥಿಂಕ್ ಮಾಡಬೇಕಾದ ಪರಿಸ್ಥಿತಿ ಬರೋದಿಲ್ಲ. ಈಗ ಬೆಂಗಳೂರಿನಲ್ಲಿ ಎಲ್ಲರೂ ಕನ್ನಡನೇ ಮಾತಾಡ್ತಾ ಇದ್ದಾರೆ ಅಂತ ಒಂದು ಕಲ್ಪನೆ ಮಾಡಿಕೊಂಡ್ರೆ ಅವಾಗ ಕನ್ನಡಕ್ಕೋಸ್ಕರ ಹೋರಾಟ ಆಗೋದಿಲ್ಲ. ಅಲ್ಲಿ ಬೇರೆ ಭಾಷೆಗೆ ನಮ್ಮನ್ನು ನಾವು ತೆರೆದುಕೊಂಡಾಗ ಅಥವಾ ಬೇರೆ ರಾಜ್ಯಗಳಿಗೆ ಹೋದಾಗ ಅಥವಾ ಇಲ್ಲಿಗೆ ಬೇರೆ ರಾಜ್ಯದವರು ಬಂದಾಗ, ಬೇರೆ ಭಾಷೆ ಮಾತನಾಡೋರು ಬಂದಾಗ ಅಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಕೆಲವು ಸಮಸ್ಯೆಗಳು ಸೃಷ್ಟಿಯಾಗಬಹುದು, ವಿಚಾರಗಳು ಹೇಳ್ಬಹುದು. ರಿಲಿಜನ್ ಮೇ ರಿಮೇನ್ ಪ್ರೈವೇಟ್ ಅಂಟಿಲ್ ಪೊಲಿಟಿಸೈಸ್ಡ್. ರಾಜಕೀಕರಣಗೊಳಿಸೋಕ್ಕಿಂತ ಮೊದಲು ರಿಲಿಜನ್ ಅನ್ನೋದು ಅವರವರ ವೈಯಕ್ತಿಕ ಜೀವನದ ಭಾಗ ಅಲ್ವಾ, ಅಷ್ಟೇ ಆಗಿರ್ತಾ ಇತ್ತು. ಆದರೆ ಅದು ಈಗ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗ ಆಗ್ತಾ ಇದೆ. ರೀಜನ್ ಮೇ ಫೀಲ್ ಆರ್ಡಿನರಿ ಅಂಟಿಲ್ ಮಾಕ್ಡ್. ನಮ್ಮ ಒಂದು ಪ್ರದೇಶದ ಬಗ್ಗೆ ಬೇರೆಯವರು, ನೀವು ಇಂಥ ಪ್ರದೇಶದಿಂದ ಬಂದವರು, ಹಿಂದುಳಿದವರು ಅನ್ನುವಂತನ್ನ ಹೇಳದೇ ಇರೋ ತನಕ ನಾವು ನಮ್ಮ ರೀಜನ್ ಬಗ್ಗೆ ಚೆನ್ನಾಗಿ ಅಂದ್ಕೊಂಡಿರ್ತೇವೆ. ಯಾರಾದರೂ ಹೇಳಿದ್ರೆ ಅವರ ವಿರುದ್ಧ ನಾವು ತಿರುಗಿ ಬೀಳಬಹುದು. ಕ್ಲಾಸ್ ಮೇ ಫೀಲ್ ಇನ್ವಿಸಿಬಲ್ ಅಂಟಿಲ್ ಎಂಟರಿಂಗ್ ಆನ್ ಎಲೀಟ್ ಸ್ಪೇಸ್. ನೀವು ನಿಮಗಿಂತ ಉನ್ನತ ವರ್ಗದವರನ್ನು ನೋಡೋ ತನಕ ನಿಮ್ಮ ಕ್ಲಾಸ್ ಬಗ್ಗೆ ನಿಮಗೆ ಹೆಮ್ಮೆ ಇರಬಹುದು. ಅವ್ರನ್ನ ನೋಡಿದ ಮೇಲೆ ಕೀಳರಿಮೆ ಬರಬಹುದು, ಅವರು ಯಾಕಷ್ಟು ಮುಂದುವರಿದಿದ್ದಾರೆ ಅಂತ ಅಸೂಯೆ ಸಹ ಬರಬಹುದು. ನಮ್ಮ ಭಾವನೆಗಳು ಹೇಗೆ ಬದಲಾಗುತ್ತೆ ಸಂದರ್ಭಕ್ಕೆ ತಕ್ಕ ಹಾಗೆ ಅಂತ ನಾವು ಒಬ್ಸರ್ವ್ ಮಾಡಬೇಕಾಗತ್ತೆ. ಜೆಂಡರ್ ಮೇ ಫೀಲ್ ನ್ಯೂಟ್ರಲ್ ಅಂಟಿಲ್ ಡಿಸ್ಕ್ರಿಮಿನೇಷನ್ ಅಪಿಯರ್ಸ್ ಅಲ್ವಾ. ಜೆಂಡರ್, ಲಿಂಗ ಸಮಾನತೆ ಅಂತ ನಾವೇನು ಹೇಳ್ತೇವೆ, ಹೌದು, ನಮ್ಮದೇ ಪ್ರದೇಶದಲ್ಲಿ ನಮ್ಮನ್ನು ಎಲ್ಲರೂ ಸರಿಯಾಗಿ ನೋಡ್ಕೊಳ್ತಾ ಇರಬಹುದು. ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆದ ತಕ್ಷಣ, ಡಿಸ್ಕ್ರಿಮಿನೇಷನ್ ಅಂತಂದರೆ ತಾರತಮ್ಯ, ಭೇದ ಭಾವ, ಇದೆಲ್ಲ ಸ್ಟಾರ್ಟ್ ಆದಮೇಲೆ ನಮಗೆ ಜೆಂಡರ್ ನ್ಯೂಟ್ರಲಿಟಿ ಅನ್ನೋದು ಎಷ್ಟು ಸತ್ಯ, ಎಷ್ಟು ಸುಳ್ಳು, ವಾಸ್ತವ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನೋಡಿ, ಭಾಷೆ, ಲ್ಯಾಂಗ್ವೇಜ್ ಬಗ್ಗೆ ಆಗಿರಬಹುದು, ರಿಲಿಜನ್, ರೀಜನ್, ಕ್ಲಾಸ್ ಅಲ್ವಾ, ಮತ್ತು ಜೆಂಡರ್, ಇಂಥ ವಿಚಾರಗಳು ನಿಜವಾಗ್ಲೂ ಎಲ್ಲ ಕಡೆಯೂ ಒಂದೇ ರೀತಿ ಪರಿಗಣಿಸಲ್ಪಡ್ತಾ ಇದೆಯಾ ಅಥವಾ ಅದರಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಿದೆ ಅನ್ನೋದೆಲ್ಲ ಮುಂದೆ ನಾವು ನೋಡ್ತೇವೆ. ಐಡೆಂಟಿಟಿ ಆಫನ್ ಬಿಕಮ್ ಸ್ಟ್ರಾಂಗೆಸ್ಟ್ ವೆನ್ ಚಾಲೆಂಜ್ಡ್. ಅಥವಾ ನಮಗೆ ಯಾರಾದರೂ ಚಾಲೆಂಜ್ ಮಾಡಿದ್ಮೇಲೆ ನಮಗೆ ಅದನ್ನು ಪ್ರೂವ್ ಮಾಡಲೇಬೇಕು ಅಂತ ಇರುತ್ತೆ. ಅದೇ ರೀತಿ ಐಡೆಂಟಿಟಿ ಸಹ ಹಾಗೆ, ಚಾಲೆಂಜ್ ಮಾಡಿದರೆ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇಲ್ಲ, ನಾವು ಇಂಥ ಐಡೆಂಟಿಟಿಯನ್ನು ಪ್ರೂವ್ ಮಾಡಬೇಕು. ಅಟ್ ಇಟ್ಸ್ ಡೀಪೆಸ್ಟ್ ಲೆವೆಲ್ ಐಡೆಂಟಿಟಿ ಆನ್ಸರ್ಸ್ ಹ್ಯೂಮನ್ ಕ್ವಶನ್ ಓಲ್ಡರ್ ದೆನ್ ಪೊಲಿಟಿಕ್ಸ್. ಅಂದರೆ ಯಾವ ಕ್ವಶನ್ನು, ಹೂ ಆರ್ ವಿ ಆ್ಯಂಡ್ ವೇರ್ ಡು ವಿ ಬಿಲಾಂಗ್, ನಾವು ಯಾರು, ನಾವು ಎಲ್ಲಿಗೆ ಸೇರಿದವರು. ಯಾಕಂದರೆ ನಮಗೆಲ್ಲರಿಗೂ ಒಂದು ಬಿಲಾಂಗಿಂಗ್ನೆಸ್ ಬೇಕು, ಬೇರೆಯವ್ರ ಜೊತೆ ಗುರುತಿಸ್ಕೊಳ್ಬೇಕು ನಾವು. ಯಾಕಂತಂದರೆ ಹ್ಯೂಮನ್ ಬೀಯಿಂಗ್ಸ್ ಆರ್ ಸೋಷಿಯಲ್ ಕ್ರೀಚರ್ಸ್. ವಿ ಸೀಕ್ ನಾಟ್ ಓನ್ಲಿ ಸರ್ವೈವಲ್ ಬಟ್ ಮೆಂಬರ್ಶಿಪ್. ಕೇವಲ ಬದುಕಿದರೆ ಸಾಕಾಗೋದಿಲ್ಲ, ಒಂದು ಸಮೂಹದಲ್ಲಿ ಸದಸ್ಯರಾಗಿ ನಾವು ಬಾಳಬೇಕು. ಅದಕ್ಕೋಸ್ಕರನೇ ಚೈಲ್ಡ್ಗೆ ಒಂದು ಫ್ಯಾಮಿಲಿ ಬೇಕು, ಟೀನೇಜರ್ಸ್ಗಳಿಗೆ ತಮ್ಮ ಸ್ನೇಹಿತರ ಒಂದು ಅಕ್ಸೆಪ್ಟೆನ್ಸ್ ಬೇಕು, ಅಡಲ್ಟ್ಸ್ಗೆ ಕಮ್ಯುನಿಟಿ ಬೇಕು, ರೆಕಗ್ನಿಷನ್ ಬೇಕು, ರೆಸ್ಪೆಕ್ಟ್ ಬೇಕು. ಹೈಲಿ ಇಂಡಿವಿಜುವಲಿಸ್ಟಿಕ್ ಪೀಪಲ್ ಅಂತ ಯಾರು ಹೇಳ್ತಾರೋ, ಯಾರು ತಮ್ಮನ್ನು ತಾವು ಕರ್ಕೊಳ್ತಾರೋ, ಅವರಿಗೂ ಸಹ ತಮ್ಮದೇ ಪ್ರೊಫೆಷನಲ್ಲಿ ಇರೋರು, ಫ್ಯಾನ್ಸು, ನೇಷನ್ಸು, ಬಿಲೀಫ್ಸ್, ಇದೆಲ್ಲ ಬೇಕೇ ಬೇಕು. ಐಡೆಂಟಿಟಿ ಅನ್ನೋದು ಮೆಂಬರ್ಶಿಪ್ಪು, ಬಿಲಾಂಗಿಂಗ್ನೆಸ್ಸು ಎಲ್ಲ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಐಡೆಂಟಿಟಿ ಗಿವ್ಸ್ ಇಮೋಷನಲ್ ಶೆಲ್ಟರ್.
ಏನು ಹೇಳ್ತಾರೆ, ಐಡೆಂಟಿಟಿ ಏನು ಹೇಳುತ್ತೆ ಅಂತಂದರೆ, ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಬೇರೆಯವರಿದ್ದಾರೆ. ಯು ಕಮ್ ಫ್ರಾಮ್ ಸಮ್ವೇರ್, ಯು ಆರ್ ಪಾರ್ಟ್ ಆಫ್ ಸಮಥಿಂಗ್ ಲಾರ್ಜರ್. ನೀವು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಒಂದು ಸಮೂಹದ ಭಾಗ ಅಂತ ಐಡೆಂಟಿಟಿ ತಿಳಿಸುತ್ತೆ. ಹಾಗಾಗಿ ದಿಸ್ ನೀಡ್ ಕ್ಯಾನ್ ಕ್ರಿಯೇಟ್ ಸಾಲಿಡ್ಯಾರಿಟಿ. ಸಾಲಿಡ್ಯಾರಿಟಿ ಅಂತಂದರೆ ಒಂದು ಒಗ್ಗಟ್ಟು. ಒಂದು ಸಮೂಹದಲ್ಲಿದ್ದಾಗ ನಾವೆಲ್ಲ ಒಟ್ಟಿಗೆ ಇರಬಹುದು, ಒಂದು ಒಗ್ಗಟ್ಟು ಸೃಷ್ಟಿಯಾಗಬಹುದು. ಆದರೆ ಆ ಸಮೂಹ ನಿಮ್ಮನ್ನು ಮ್ಯಾನಿಪುಲೇಟ್ ಸಹ ಮಾಡಬಹುದು. ದ ಸೇಮ್ ಹಂಗರ್ ಫಾರ್ ಬಿಲಾಂಗಿಂಗ್ ದಟ್ ಬಿಲ್ಡ್ಸ್ ಕಮ್ಯುನಿಟೀಸ್ ಕ್ಯಾನ್ ಬಿ ಯೂಸ್ ಟು ಬಿಲ್ಡ್ ಮಾಬ್ಸ್. ನೋಡಿ, ಕಮ್ಯುನಿಟಿಗಳು ಬೇರೆ, ಮಾಬ್ ಬೇರೆ. ಒಂದು ಸಮೂಹ ಅಂತಂದರೆ ಒಂದು ವ್ಯವಸ್ಥಿತವಾಗಿರೋದು ಅಂತ ಹೇಳ್ಬೋದು. ಸಹಜವಾಗಿ ನಿಮ್ಮದೇ ಆದಂಥ ಒಂದು ಸಮುದಾಯ, ಆ ಶಬ್ದ ಪರವಾಗಿಲ್ಲ, ಸಮುದಾಯ. ಮಾಬ್ ಅಂತಂದರೆ ಜನಜಂಗುಳಿ, ಗುಂಪು. ಈಗ ಗುಂಪು ಘರ್ಷಣೆ ಅಂತ ಹೇಳ್ತಾರೆ ನೋಡಿ, ಯಾರ್ಯಾರೋ ಎಲ್ಲೆಲ್ಲ ಬಂದು ಕಲ್ಲು ತೂರಾಟ ಮಾಡ್ತಾ ಇರ್ತಾರೆ, ಮಾಬ್, ಅವರಿಗೆ ಮಾಬ್ ಅಂತ ಕರಿತೇವೆ. ಜನ ಒಟ್ಟಾಗಿ ಸೇರಿಕೊಂಡು ಏನೋ ದೌರ್ಜನ್ಯ, ದಾಳಿ, ಗಲಾಟೆ ಮಾಡ್ತಾ ಇರ್ತಾರೆ, ಅವರು ಮಾಬ್. ಅವರು ಕಮ್ಯುನಿಟಿ ಅಲ್ಲ. ಕಮ್ಯುನಿಟಿ ಅಂತಂದರೆ ಒಂದು ಸಮುದಾಯ. ಹಾಗಾಗಿ ಯಾವ ಒಂದು ನಮ್ಮ ಒಂದು ಆಸೆ ಇರುತ್ತೋ, ಒಂದು ಕಮ್ಯುನಿಟಿ, ಒಂದು ಸಮೂಹದ ಜೊತೆ ನಾವು ಬದುಕಬೇಕು ಅನ್ನೋ ಆ ಒಂದು ಆಸೆ, ಆ ಒಂದು ನೀಡ್, ಆ ನೀಡ್ ನಮ್ಮನ್ನು ಒಂದು ಕಮ್ಯುನಿಟಿಗೆ ದಾರಿ ಮಾಡಿಕೊಡ್ಬಹುದು, ಅಥವಾ ನಮ್ಮನ್ನು ಮಾಬ್ಸ್ ಆಗಿ ಸಹ ಯೂಸ್ ಮಾಡ್ಕೋಬಹುದು. ಅಂತಂದರೆ ನಾವು ಮಾಬ್ನ ಒಂದು ಭಾಗ ಆಗಬಹುದು. ಅಂದರೆ ನಮ್ಮ ಉದ್ದೇಶಗಳು ಯಾವ ಥರ ಇರುತ್ತೆ, ಮತ್ತು ಆ ಕಮ್ಯುನಿಟಿಯ ಒಂದು ಭಾಗ ಆಗ್ತೀವಾ ಅನ್ನೋದು ಅಲ್ಲಿ ಮುಖ್ಯ ಆಗಿರುತ್ತೆ. ವಾಟ್ ಈಸ್ ರೇಸ್? ರೇಸ್ ಅಂತ ನಾವು ಆವಾಗ ಕೇಳ್ತೇವೆ. ಯಾವ ರೇಸ್ ಇದು? ಓಡೋ ರೇಸ್ ಅಲ್ಲ. ರೇಸ್ ಹಿಸ್ಟೋರಿಕಲಿ ರೆಫರ್ಸ್ ಟು ದ ಗ್ರೂಪಿಂಗ್ ಆಫ್ ಪೀಪಲ್ ಬೇಸ್ಡ್ ಆನ್ ಪರ್ಸೀವ್ಡ್ ಫಿಸಿಕಲ್ ಟ್ರೇಟ್ಸ್ ಆಸ್ ಸ್ಕಿನ್ ಕಲರ್, ಫೇಶಿಯಲ್ ಫೀಚರ್ಸ್ ಆರ್ ಆನ್ಸೆಸ್ಟ್ರಿ. ರೇಸ್ ಅಂತಂದರೆ ಫಿಸಿಕಲ್ ಟ್ರೇಟ್ಸ್, ಅವರ ಬಾಹ್ಯ ದೈಹಿಕ ಲಕ್ಷಣಗಳು, ಅದರ ಆಧಾರದ ಮೇಲೆ ಜನರನ್ನು ಬೇರೆ ಬೇರೆ ಗ್ರೂಪ್ ಮಾಡಿದ್ದಾರೆ. ಅಂದರೆ ಸ್ಕಿನ್ ಕಲರು, ಚರ್ಮದ ಬಣ್ಣ ಇರಬಹುದು, ಮುಖ ಯಾವ ಥರ ಇದೆ, ಫೇಶಿಯಲ್ ಫೀಚರ್ಸ್, ಆನ್ಸೆಸ್ಟ್ರಿ, ಯಾವ ಒಂದು ಹಿನ್ನೆಲೆಯಿಂದ ಬಂದವರು, ಅವರ ಪೂರ್ವಜರು ಯಾರಾಗಿದ್ದರು ಅಂತ ಫಿಸಿಕಲ್ ಟ್ರೇಟ್ಸ್ ಆಧಾರದ ಮೇಲೆ ಬೇರೆ ಬೇರೆ ಗ್ರೂಪ್ ಮಾಡಿದ್ದಾರೆ. ಅದನ್ನು ನಾವು ರೇಸ್ ಅಂತ ಕರಿತೇವೆ. ಫಾರ್ ಸೆಂಚುರೀಸ್ ರೇಷಿಯಲ್ ಕ್ಯಾಟಗರೀಸ್ ವರ್ ಯೂಸ್ ಟು ಜಸ್ಟಿಫೈ ಸ್ಲೇವರಿ. ಶತಮಾನಗಳ ಕಾಲ ರೇಷಿಯಲ್ ಕ್ಯಾಟಗರಿ, ಇವರು ಇಂಥ ಒಂದು ರೇಸ್ಗೆ ಸೇರಿದವರು ಅಂತ ಅದೇ ಒಂದು ಕಾರಣ ಇಟ್ಕೊಂಡು ಅವರನ್ನು ಗುಲಾಮರಾಗಿ ಬಳಸ್ಕೊಳ್ತಾ ಇದ್ರು ಸ್ಲೇವರಿಗೋಸ್ಕರ. ಮತ್ತು ಕಲೋನಿಯಲಿಸಮ್ ಅಥವಾ ವಸಾಹತುಶಾಹಿ, ಸೆಗ್ರಿಗೇಷನ್, ಅವರನ್ನು ಬೇರ್ಪಡಿಸೋದು, ಮತ್ತು ಅನ್ಈಕ್ವಲ್ ಸಿಟಿಜನ್ಶಿಪ್, ಅವರನ್ನು ಒಂದೇ ರೀತಿ ಪರಿಗಣಿಸ್ತಾ ಇರಲಿಲ್ಲ. ಸೂಡೋ ಸೈನ್ಸ್ ಕ್ಲೇಮ್ಡ್ ಬಯೋಲಾಜಿಕಲ್ ಸುಪೀರಿಯಾರಿಟಿ ಆ್ಯಂಡ್ ಇನ್ಫೀರಿಯಾರಿಟಿ. ಹಾಗಾಗಿ ಸೂಡೋ ಸೈನ್ಸ್ ಒಂಥರ ಮೂಢನಂಬಿಕೆ ಅಂತ ಹೇಳಬಹುದು ನಾವು. ಬಯೋಲಾಜಿಕಲ್ ಸುಪೀರಿಯಾರಿಟಿ ಅಂದರೆ ನಾವು ಹುಟ್ಟುತ್ತಾನೆ ಶ್ರೇಷ್ಠ ಕುಟುಂಬದಲ್ಲಿ ಹುಟ್ಟಿದವರು, ನಮಗೆ ಶ್ರೇಷ್ಠ ಗುಣಲಕ್ಷಣಗಳಿದೆ, ನಮ್ಮ ದೇಹವನ್ನೇ ನೋಡಿ ಅನ್ನುವಂಥ ಭ್ರಮೆ. ಆ ರೀತಿ ಸುಪೀರಿಯಾರಿಟಿ. ಕೆಲವರು ಇನ್ಫೀರಿಯರ್ ಅಂತಂದರೆ ನೀವು ಕೆಳಮಟ್ಟದವರು ಅನ್ನುವಂಥ ಒಂದು ತತ್ವಗಳನ್ನು ಸಹ ಪಾಲಿಸೋರಿದ್ದರು. ಸೊ ಮಾಡರ್ನ್ ಸ್ಕಾಲರ್ಶಿಪ್ ಹ್ಯಾಸ್ ಚಾಲೆಂಜ್ ದಿಸ್ ಅಸಂಪ್ಷನ್ ಸ್ಟ್ರಾಂಗ್ಲಿ. ಇತ್ತೀಚಿನ ಆಧುನಿಕತೆ ಇದನ್ನೆಲ್ಲ ಚಾಲೆಂಜ್ ಮಾಡ್ತಾ ಇದೆ. Human genetic variation does not support rigid racial hierarchies. Race is now widely understood less as a biological truth and more as social and political construction with real consequences. ಅಲ್ವಾ? ರೇಸ್ ಅಂತಂದರೆ ಕೇವಲ ಬಯಾಲಜಿಕಲ್ ಟ್ರುತ್ ಆಗಿ ಮಾತ್ರ ಉಳಿದಿಲ್ಲ. ಈಗ ಸೋಷಿಯಲ್ ಪೊಲಿಟಿಕಲ್ ಡೈಮೆನ್ಷನ್ನಲ್ಲೂ ಸಹ ಅದು ಪ್ರಭಾವವನ್ನು ಬೀರ್ತಾ ಇದೆ. ಹಾಗಾಗಿ ಇನ್ ಅದರ್ ವರ್ಡ್ಸ್, ರೇಸ್ ಮೇ ನಾಟ್ ಸೈಂಟಿಫಿಕಲಿ ಪ್ರಿಸೈಸ್, ಬಟ್ ರೇಸಿಸಮ್ ಇಸ್ ಸೋಷಿಯಲಿ ರಿಯಲ್. ರೇಸ್ ಅನ್ನೋದನ್ನು ಸೈಂಟಿಫಿಕಲಿ ಎಕ್ಸಾಕ್ಟಾಗಿ ವಿವರಿಸಲಿಕ್ಕೆ ಸಾಧ್ಯ ಆಗದೆ ಇದ್ದರೂ ರೇಸಿಸಮ್, ಜನಾಂಗೀಯತೆ ಅನ್ನೋದು ಸಮಾಜದಲ್ಲಿ ನಮಗೆ ವಾಸ್ತವವಾಗಿ ಕಾಣ್ತಾ ಇದೆ, ರಿಯಾಲಿಟಿ. ಪೀಪಲ್ ಕ್ಯಾನ್ ಸಫರ್ ಡಿಸ್ಕ್ರಿಮಿನೇಷನ್ ಬಿಕಾಸ್ ಸೊಸೈಟಿ ಬಿಲೀವ್ಸ್ ರೇಸ್ ಮ್ಯಾಟರ್ಸ್. ಸಮಾಜ ರೇಸ್ ಅನ್ನೋದು ಇಂಪಾರ್ಟೆಂಟು, ಸಮಾಜನೇ ನಂಬ್ಕೊಂಡು ಬಂದಿರೋದ್ರಿಂದ ಎಷ್ಟೋ ಜನ ತಾರತಮ್ಯಕ್ಕೆ ಒಳಗಾಗ್ತಾ ಇರಬಹುದು. ದಿಸ್ ಇಸ್ ವೈ ರೇಸ್ ರಿಮೇನ್ಸ್ ಸೆಂಟ್ರಲ್ ಇನ್ ಹಿಸ್ಟರಿ ಸಚ್ ಆಸ್ ಟ್ರಾನ್ಸ್ ಅಟ್ಲಾಂಟಿಕ್ ಸ್ಲೇವ್ ಟ್ರೇಡ್. ಮೊದಲು ಆಫ್ರಿಕಾದವರನ್ನು ಅಮೆರಿಕಕ್ಕೆ ಹೋಗಿ ಗುಲಾಮಗಿರಿಗೆ ಒಳಪಡಿಸಿದ್ರು ಅನ್ನೋದನ್ನು ಕೇಳಿರಬಹುದು ನೀವು. ಸೌತ್ ಆಫ್ರಿಕಾ, ಅಲ್ಲೂ ಸಹ ವರ್ಣಭೇದ ನೀತಿ, ಮತ್ತು ಸಿವಿಲ್ ರೈಟ್ಸ್ ಸ್ಟ್ರಗಲ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿ, ಅಲ್ಲೂ ಸಹ ಈ ಒಂದು ರೇಸಿಸಮ್ನ
ಲಕ್ಷಣಗಳನ್ನು ನೋಡಬಹುದು. ರೇಸ್ ಹ್ಯಾಸ್ ಸ್ಟ್ರಾಂಗ್ ಹಿಸ್ಟೋರಿಕಲ್ ರಿಲೆವೆನ್ಸ್ in many Western contexts than in India's traditional social structure, where caste played a more comparable role in organizing hierarchy. ಬೇರೆ ದೇಶಗಳಲ್ಲಿ ರೇಸ್ ಅನ್ನೋದು ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಂಡ್ರೆ ಭಾರತದಲ್ಲಿ, ಇಂಡಿಯಾದಲ್ಲಿ ಯಾವುದು ಮೊದಲಿಂದ ಕಾಸ್ಟ್, ಆಲ್ರೆಡಿ ಇಲ್ಲಿ ಕಾಸ್ಟ್ ಸಿಸ್ಟಮ್ ಇತ್ತು, ಸಮಾಜ ಆಲ್ರೆಡಿ ಹೈರಾರ್ಕಿಕಲ್ ಆಗಿ ಆರ್ಡರ್ ಆಗಿತ್ತು. ಆ ಆರ್ಗನೈಸೇಷನ್ ಅಂದರೆ ಒಂದು ಆವಾಗ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಅಲ್ವಾ, ಹೈರಾರ್ಕಿಯಲ್ಲಿ ಮೊದಲೇ ಸಮಾಜ ರೂಪುಗೊಂಡಿರೋದ್ರಿಂದ ರೇಸ್ಗಿಂತ ಕಾಸ್ಟಿನ ಪ್ರಭಾವ ನಮ್ಮ ದೇಶದಲ್ಲಿ ಜಾಸ್ತಿ ಇತ್ತು. US, ಸೌತ್ ಆಫ್ರಿಕಾ ಅಲ್ಲೆಲ್ಲ ರೇಸ್. ಸೊ ರೇಸಿಗೆ ಸಂಬಂಧಪಟ್ಟಾಗೆ ಮುಂದಿನ ಒಂದು ವಿಚಾರ ಎಥ್ನಿಸಿಟಿ. ಈಗ ರೇಸ್, ಜನಾಂಗ, ಇದು ಸಹ ಒಂದಕ್ಕೊಂದು ಕಂಪ್ಯಾರಬಲ್ ಟರ್ಮೆ. ಎಥ್ನಿಸಿಟಿ ರೆಫರ್ಸ್ ಟು ಐಡೆಂಟಿಟಿ ಬೇಸ್ಡ್ ಆನ್ ಶೇರ್ಡ್ ಕಲ್ಚರ್, ಲ್ಯಾಂಗ್ವೇಜ್, ಆನ್ಸೆಸ್ಟ್ರಿ, ಟ್ರೆಡಿಷನ್ಸ್ ಆ್ಯಂಡ್ ಹಿಸ್ಟೋರಿಕಲ್ ಮೆಮೊರಿ. ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಭಾಷೆ, ನಮ್ಮ ಹಿಂದಿನವರು, ನಮ್ಮ ಟ್ರೆಡಿಷನ್ಸ್ ಎಲ್ಲ ಸೇರಿ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗಿರುತ್ತೆ, ಎಥ್ನಿಸಿಟಿ ಅಂತ ಕರಿತೇವೆ ಅದಕ್ಕೆ. ಸೊ ಅನ್ಲೈಕ್ ರೇಸ್, ಎಥ್ನಿಸಿಟಿ ಇಸ್ ಮೋರ್ ಕಲ್ಚರಲ್ ದೆನ್ ಫಿಸಿಕಲ್. ರೇಸಿಗೆ ಮತ್ತು ಎಥ್ನಿಸಿಟಿಗೆ ಡಿಫ್ರೆನ್ಸ್ ಏನು ಅಂತಂದರೆ, ರೇಸ್ ಅನ್ನೋದನ್ನು ಮುಖ್ಯವಾಗಿ ನಾವು ಯಾವುದ್ರ ಮೂಲಕ ಕಂಡು ಹಿಡಿತೇವೆ? ಫಿಸಿಕಲ್ ಫ್ಯೂಚರ್ಸಿಂದ ಅಲ್ವಾ. ಫಿಸಿಕಲ್ ಫ್ಯೂಚರ್ಸ್ ಅಂತಂದರೆ ಅವರ ಮುಖ, ಬಣ್ಣ, ಚರ್ಮ ಇದೆಲ್ಲ ನೋಡಿಕೊಂಡು ರೇಸನ್ನು ಡಿಸೈಡ್ ಮಾಡ್ತಾರೆ, ಅಥವಾ ರೇಸಿಸ್ಟ್ ಗ್ರೂಪ್ಗಳು ತಲೆ ಎತ್ತುತ್ತವೆ. ಎಥ್ನಿಸಿಟಿ ಅನ್ನೋದೇನು? ಫಿಸಿಕಲ್ ಫೀಚರ್ ಅಲ್ಲ, ಇಲ್ಲಿ ಏನು ಬರುತ್ತೆ? ಕಲ್ಚರಲ್, ಸಾಂಸ್ಕೃತಿಕ ಆಯಾಮ ಇದು ಎಥ್ನಿಸಿಟಿ. ಪೀಪಲ್ ಮೇ ಶೇರ್ ಮಿತ್ಸ್ ಆಫ್ ಒರಿಜಿನ್, ಕ್ಯೂಸಿನ್ ಅಂತಂದರೆ ಅಡಿಗೆ, ಆಹಾರ ಪದ್ಧತಿ, ಡ್ರೆಸ್, ಮ್ಯೂಸಿಕ್, ಫೆಸ್ಟಿವಲ್, ಡೈಲೆಕ್ಟ್ಸ್, ಕಲೆಕ್ಟಿವ್ ಮೆಮೊರಿ. ಎಥ್ನಿಕ್ ಐಡೆಂಟಿಟಿ ಆಫನ್ ಸರ್ವೈವ್ಸ್ ಪೊಲಿಟಿಕಲ್ ಬಾರ್ಡರ್ಸ್. ಎಥ್ನಿಸಿಟಿ, ನಮ್ಮ ಭಾರತೀಯತೆ, ಭಾರತದವರಿಗೆ ಒಂದು ಐಡಿಯಾ ಇರುತ್ತೆ. ಈಗ ಮಹಾಭಾರತ, ರಾಮಾಯಣ, ಇದು ನೀವು ಯಾವುದೇ ಧರ್ಮದವರಾಗಿರಲಿ ಅದರ ಬಗ್ಗೆ ಒಂದು ಐಡಿಯಾ ಇದ್ದೇ ಇರುತ್ತೆ ನಿಮಗೆ. ರಾಮ ಅಂತಂದ್ರೆ ಯಾರು ಅಲ್ವಾ, ಕೃಷ್ಣ ಅಂತಂದ್ರೆ ಯಾರು ಅಂತಂದರೆ ಇಲ್ಲಿ ಧರ್ಮದ ವಿಷಯದ ಹೇಳ್ತಾ ಇಲ್ಲ ನಾವು, ಆದರೆ ನಮ್ಮ ಒಂದು ಜೀವನದಲ್ಲಿ ಇಂಥ ಹೆಸರುಗಳು ಪದೇ ಪದೇ ನಾವು ಕೇಳಿರ್ತೀವಿ. ಇದು ಮೀಡಿಯಾದಿಂದ ಆಗಿರಬಹುದು, ಮನೆಯಲ್ಲಾಗಿರಬಹುದು ಅಲ್ವಾ. ಅಂದರೆ ನಮ್ಮ ದೇಶದಲ್ಲಿ ಆ ಒಂದು ಕಥೆಗಳು, ಕೆಲವೊಂದು ಚಿತ್ರಣಗಳು ಮೊದಲಿಂದ ಬರ್ತಾ ಇವೆ. ಪೊಲಿಟಿಕಲ್ ಬಾರ್ಡರ್ಸನ್ನು ಮೀರಿನೂ ಸಹ ಈ ಎಥ್ನಿಸಿಟಿ ಇರುತ್ತೆ. ಅದೇ ರೀತಿ ನಮ್ಮ ಕಲ್ಚರ್, ಡ್ರೆಸ್, ಮ್ಯೂಸಿಕ್ ಇದೆಲ್ಲ ಅದರ ಭಾಗ. ಕಲೆಕ್ಟಿವ್ ಮೆಮೊರಿ ಅಂತ ಕರಿತೇವೆ. ಒಬ್ಬರ ಮೆಮೊರಿ ಮಾತ್ರ ಅಲ್ಲ, ಇಡೀ ಸಮಾಜ ಆ ಮೆಮೊರಿಯನ್ನು ಕ್ರಿಯೇಟ್ ಮಾಡಿರುತ್ತೆ ಮತ್ತು ಮುಂದುವರಿತಾ ಹೋಗುತ್ತೆ. ಎಕ್ಸಾಂಪಲ್, ಗ್ಲೋಬಲಿ ಇನ್ಕ್ಲೂಡ್ ಕುರ್ಡ್ಸ್ ಸ್ಪ್ರೆಡ್ ಅಕ್ರಾಸ್ ಮಲ್ಟಿಪಲ್ ಕಂಟ್ರೀಸ್. ಕುರ್ದಿಶ್ ಪೀಪಲ್, ಕುರ್ಡ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಪಶ್ತೂನ್ ಅಕ್ರಾಸ್ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಸ್ ಇನ್ ಸ್ಪೇನ್, ಫ್ರಾನ್ಸ್, ತಮಿಳ್ಸ್ ಅಕ್ರಾಸ್ ರೀಜನ್ಸ್ ಆ್ಯಂಡ್ ಬಾರ್ಡರ್ಸ್. ತಮಿಳಿಯನ್ಸ್ ಇಲ್ಲಿ ಶ್ರೀಲಂಕಾದಲ್ಲೂ ಇದ್ದಾರೆ, ಮತ್ತು ನಮ್ಮ ದೇಶದಲ್ಲಿ ತಮಿಳುನಾಡಲ್ಲಿ ಬಾರ್ಡರ್ ರೀಜನನ್ನು ದಾಟಿನೂ ಸಹ ಆ ಒಂದು ಎಥ್ನಿಸಿಟಿಯನ್ನು ನೋಡಬಹುದು. ಸೊ ಎಥ್ನಿಸಿಟಿ ಕ್ಯಾನ್ ಎನ್ರಿಚ್ ಸೊಸೈಟಿ ಥ್ರೂ ಡೈವರ್ಸಿಟಿ. ಸಮಾಜದಲ್ಲಿ ವೈವಿಧ್ಯತೆಗೆ ಉತ್ತೇಜನ ಸಿಗುತ್ತೆ. ಬಟ್ ವೆನ್ ಡಿನೈಡ್ ರೆಕಗ್ನಿಷನ್, ಒಂದು ವೇಳೆ ಸರಿಯಾಗಿ ರೆಕಗ್ನಿಷನ್ ಸಿಗದೇ ಇದ್ದರೆ, ಅಥವಾ ಎಥ್ನಿಸಿಟಿಯನ್ನೇ ವೆಪನೈಸ್ ಮಾಡಿಕೊಂಡ್ರೆ, ಬೇರೆಯವರು ಇದನ್ನು ಅಸ್ತ್ರವನ್ನಾಗಿ ಬಳಸ್ಕೊಂಡ್ರೆ, ಇಟ್ ಕ್ಯಾನ್ ಆಲ್ಸೋ ಫ್ಯೂಯಲ್ ಕಾನ್ಫ್ಲಿಕ್ಟ್. ಇದರಿಂದಾನೇ ಸಂಘರ್ಷ ಕ್ರಿಯೇಟ್ ಆಗುತ್ತೆ, ಹೊಸ ಯುದ್ಧ ಎಲ್ಲೆಲ್ಲಿಗೂ ಹೋಗ್ಬೋದು ಅದು. ಸೊ ರೇಸ್ ಅಂತ ಗೊತ್ತಾಯಿತು. ರೇಸ್ ಅಂತಂದರೆ ಮೊದಲು ನೋಡಿದ್ದು ಐಡೆಂಟಿಟಿಯಲ್ಲಿ ರೇಸು, ಆಮೇಲೆ ಎಥ್ನಿಸಿಟಿ, ಆಮೇಲೆ ಈಗ ಬರ್ತಾ ಇರೋದು ಟ್ರೈಬ್. ಟ್ರೈಬ್ ಜನರಲಿ ರೆಫರ್ಸ್ ಟು ಕಮ್ಯುನಿಟಿ ಹಿಸ್ಟೋರಿಕಲ್ ಲಿಂಕ್ಡ್ ವಿತ್ ಕಾಮನ್ ಟೆರಿಟರಿ. ನೋಡಿ, ಟ್ರೈಬ್ ಅಂತಂದರೆ ಟೆರಿಟರಿ, ಅವರದ್ದೇ ಆದಂಥ ಒಂದು ಭೂಪ್ರದೇಶ. ಕಿನ್ಶಿಪ್ ಟೈಸ್, ಅವರದ್ದೇ ಸಮುದಾಯದಲ್ಲಿ ಎಷ್ಟೋ ಸಂಬಂಧಗಳು ಇರುತ್ತೆ. ಕಸ್ಟಮರಿ ಪ್ರಾಕ್ಟೀಸ್, ಅವರದ್ದೇ ಆದಂಥ ಆಚರಣೆಗಳು, ಬೇರೆ ಕಲ್ಚರ್, ಮತ್ತು ಆಫನ್ ಕ್ಲೋಸ್ ಇಕಾಲಜಿಕಲ್ ರಿಲೇಷನ್ಶಿಪ್ಸ್. ಪ್ರಕೃತಿಯ ಜೊತೆ ಅವರು ತುಂಬ ಚೆನ್ನಾಗಿ ಬಾಂಧವ್ಯವನ್ನು ಇಟ್ಕೊಂಡಿರ್ತಾರೆ ಟ್ರೈಬ್ಸ್. ಇನ್ ಇಂಡಿಯಾ ಕಾನ್ಸ್ಟಿಟ್ಯೂಷನಲ್ ಕ್ಯಾಟಗರಿ ಕಾಮನ್ಲಿ ಯೂಸ್ಡ್ ಇಸ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಲ್ವಾ. ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ನಾವು ಸಂವಿಧಾನಾತ್ಮಕವಾಗಿ ಗುರುತಿಸ್ತೇವೆ. ದೀಸ್ ಕಮ್ಯುನಿಟೀಸ್ ಆರ್ ಸ್ಪ್ರೆಡ್ ಅಕ್ರಾಸ್ ಸೆಂಟ್ರಲ್ ಇಂಡಿಯಾ. ನಾವು NCERT ಓದಬೇಕಾದ್ರೆ ಟ್ರೈಬ್ಸ್ಗಳನ್ನು ಯಾವ್ಯಾವ ಪ್ರದೇಶದಲ್ಲಿ ಹೇಗೆ ಹರಡ್ಕೊಂಡಿದ್ದಾರೆ ಅಂತ ಒಂದು ಚಿತ್ರ ಬಂದಿತ್ತು, ಮಾಡ್ಕೊಳ್ಳಿ. ಸೆಂಟ್ರಲ್ ಇಂಡಿಯಾದಲ್ಲಿ ಹೇಗಾಗಿದ್ದಾರೆ ಅಲ್ವಾ, ಆ ಒಂದು ಇಮ್ಯಾಜಿನೇಷನ್ ಬರಲಿ. ನಾರ್ತ್ ಈಸ್ಟಲ್ಲಿ
ಹಿಮಾಲಯನ್ ಬೆಲ್ಟ್ಸ್, ಡೆಸರ್ಟ್ ರೀಜನ್, ಐಲ್ಯಾಂಡ್, ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಕಡೆ ಇದ್ದಾರೆ. ದೇ ಆರ್ ನಾಟ್ ಒನ್ ಹೋಮೋಜಿನಸ್ ಬ್ಲಾಕ್, ಈಚ್ ಹ್ಯಾಸ್ ಡಿಸ್ಟಿಂಕ್ಟ್ ಹಿಸ್ಟರೀಸ್. ಅಂದರೆ ಟ್ರೈಬ್ಸ್ ಅಂದ ತಕ್ಷಣ ಎಲ್ಲ ಆದಿವಾಸಿಗಳು, ಎಲ್ಲ ಕಾಡು ಜನರು ಒಂದೇ ರೀತಿ ಅವರನ್ನು ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಹಿಸ್ಟ್ರಿ ಇದೆ, ಲ್ಯಾಂಗ್ವೇಜ್ ಇದೆ, ಗವರ್ನೆನ್ಸ್ ಟ್ರೆಡಿಷನ್ಗಳಿದೆ, ಮತ್ತು ಬದುಕುವ ಒಂದು ವಿಧಾನ, ಜೀವನ ಶೈಲಿ ಬೇರೆ ಬೇರೆ ಆಗಿರುತ್ತೆ. Many tribal societies historically preserved deep ecological knowledge. ಮೊದಲಿಂದಾನು ಪ್ರಕೃತಿಯ ಬಗ್ಗೆ ತುಂಬ ಜ್ಞಾನವನ್ನು ಹೊಂದಿರ್ತಾರೆ. ಕಮ್ಯುನಿಟಿ ಬೇಸ್ಡ್ ಪ್ರಾಕ್ಟೀಸ್ಗಳನ್ನು ಫಾಲೋ ಮಾಡ್ತಾ ಇರ್ತಾರೆ. ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಡಾಪ್ಟ್ ಟು ಲೋಕಲ್ ಎನ್ವೈರ್ಮೆಂಟ್. ಅವರದ್ದೇ ಆದ ಒಂದು ಪ್ರದೇಶಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳನ್ನು ಅಡಾಪ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಟು ಸ್ಪೀಕ್ ಆಫ್ ಟ್ರೈಬ್ಸ್ ಇನ್ ಸಿಂಗ್ಯುಲರ್ ಟರ್ಮ್ಸ್ ಆಲ್ರೆಡಿ ಟು ಮಿಸ್ಅಂಡರ್ಸ್ಟ್ಯಾಂಡ್ ದೆಮ್ ಅಲ್ವಾ. ಟ್ರೈಬ್ಸ್ ಅಂತ ನಾವು ಹೇಳಿಬಿಡ್ತೇವೆ, ಎಲ್ಲರೂ ಟ್ರೈಬ್ಸು ಅವರು. ಆದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ವಿಶಿಷ್ಟವಾದ ಅಸ್ಮಿತೆ ಇದೆ, ಗುರುತಿದೆ, ಐಡೆಂಟಿಟಿ ಇದೆ. ಇನ್ನು ಟ್ರೈಬಲ್ ಇಂಡಿಯಾ, ಭಾರತದಲ್ಲಿ ಇಂಡಿಯಾಸ್ ಟ್ರೈಬಲ್ ಕಮ್ಯುನಿಟೀಸ್ ಕ್ಯಾರಿ ಎಕ್ಸ್ಟ್ರಾರ್ಡಿನರಿ ಕಲ್ಚರಲ್ ವೆಲ್ತ್. ಅವರಿಗೆ ಮ್ಯೂಸಿಕ್, ಆರ್ಟ್, ಓರಲ್ ಟ್ರೆಡಿಷನ್, ಎನ್ವೈರ್ಮೆಂಟಲ್ ನಾಲೆಜ್, ಕಲೆಕ್ಟಿವ್ ಫಾರ್ಮ್ಸ್ ಆಫ್ ಲೈಫ್ ಆ್ಯಂಡ್ ಅಲ್ಟರ್ನೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೆವಲಪ್ಮೆಂಟ್. ಅಷ್ಟು ರಿಚ್ನೆಸ್ ಇದೆ. ಬರೀ ನಾವು ಹಿಂದುಳಿದವರು ಅನ್ನೋ ರೀತಿ ನೋಡ್ಬಿಡ್ತೇವೆ, ಹಾಗಲ್ಲ. ಅವರದ್ದೇ ಆದಂತಹ ಎಷ್ಟೋ ಬೇರೆ ಬೇರೆ ಬದುಕಿನ ಶೈಲಿ, ಆಯಾಮಗಳು ತುಂಬ ಇದೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಯಟ್ ಮೆನಿ ಆಲ್ಸೋ ಫೇಸ್ ಸ್ಟ್ರಕ್ಚರಲ್ ವಲ್ನರೆಬಿಲಿಟಿ ಅಲ್ವಾ. ಯಾಕೆ ಈ ಸಮಸ್ಯೆ ಏನಂತಂದರೆ ಡಿಸ್ಪ್ಲೇಸ್ಮೆಂಟ್, ಮೈನಿಂಗ್, ಡ್ಯಾಮು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಂತ. ಈಗ ನೀವು ಗ್ರೇಟ್ ನಿಕೋಬಾರ್ ಅಥವಾ ರೀಸೆಂಟಾಗಿ ಕೇಳಿರಬಹುದು ಅಲ್ವಾ, ನಿಕೋಬಾರ್ ಐಲ್ಯಾಂಡಲ್ಲಿ ಪ್ರಾಜೆಕ್ಟನ್ನು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ, ಅಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ ಅನ್ನೋ ರೀತಿ. ಹಾಗಾಗಿ ಸರ್ಕಾರ ಯಾವುದಾದ್ರೂ ಯೋಜನೆಗಳನ್ನು ತಂದಾಗ ಇಂಥ ಟ್ರೈಬಲ್ ಪೀಪಲ್ಗಳನ್ನು ಡಿಸ್ಪ್ಲೇಸ್ ಮಾಡುತ್ತೆ, ಸ್ಥಳಾಂತರಿಸುತ್ತೆ. ಮತ್ತು ಅವರ ಫಾರೆಸ್ಟ್ ರೈಟ್ಸ್ಗೆ ಸಂಬಂಧಪಟ್ಟ ಹಾಗೆ ಕಾನ್ಫ್ಲಿಕ್ಟ್, ಮಾಲ್ ನ್ಯೂಟ್ರಿಷನ್ ಇದೆ, ವೀಕ್ ಹೆಲ್ತ್ ಕೇರ್ ಆಕ್ಸೆಸ್, ಎಜುಕೇಷನಲ್ ಗ್ಯಾಪ್ಸ್, ಟ್ರಾಫಿಕಿಂಗ್ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್. ನೋಡಿ, ಇವರನ್ನು ಸಹ ಕಳ್ಳ ಸಾಗಣೆ ಮಾಡೋರು, ಮಾನವ ಕಳ್ಳ ಸಾಗಣೆ, ಅಲ್ಲೂ ಸಹ ಬೇರೆ ಬೇರೆ ದುರುದ್ದೇಶಗಳಿಗಾಗಿ ಅವರನ್ನು ಬಳಸ್ಕೋಬಹುದು. ಲಾಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್, ತಮ್ಮ ಸಂಸ್ಕೃತಿಯನ್ನು ಅವರು ಕಳ್ಕೊಳ್ತಾ ಇದ್ದಾರೆ. ಮತ್ತು ಜಿಯೋಗ್ರಾಫಿಕ್ ಐಸೋಲೇಷನ್ ಕಂಬೈನ್ಡ್ ವಿತ್ ಅಡ್ಮಿನಿಸ್ಟ್ರೇಟಿವ್ ನೆಗ್ಲೆಕ್ಟ್. ಜಿಯೋಗ್ರಾಫಿಕ್ ಐಸೋಲೇಷನ್ ಅಂದರೆ ಸಮಾಜ ಇಲ್ಲಿ ಮುಖ್ಯವಾಹಿನಿ, ಇದು ಸಮಾಜದ್ದು, ಇದಕ್ಕಿಂತ ದೂರದಲ್ಲಿರ್ತಾರೆ, ಅಲ್ಲಿ ಐಸೋಲೇಟ್ ಆಗಿರ್ತಾರೆ. ಹಾಗಾಗಿ ಎಷ್ಟೋ ಸಾರಿ ಅಡ್ಮಿನಿಸ್ಟ್ರೇಷನ್ ಇವರನ್ನು ನೆಗ್ಲೆಕ್ಟ್ ಮಾಡಿಬಿಡುತ್ತೆ, ಇವರನ್ನು ಪರಿಗಣಿಸೋದೇ ಇಲ್ಲ. ಚಾಲೆಂಜ್ ಬಿಫೋರ್ ಮಾಡರ್ನ್ ಇಂಡಿಯಾ not to erase tribal identities in the name of progress. It is to ensure integration with dignity, not assimilation by force. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಈಗ ನಾವು ಆಧುನಿಕ ಸಮಾಜ ಅಂತ ನಾವೇನು ಹೇಳ್ಕೊಳ್ತೇವೆ, ಅದರ ಅರ್ಥ ಟ್ರೈಬಲ್ ಐಡೆಂಟಿಟಿಯನ್ನು ಪ್ರೋಗ್ರೆಸ್ ಹೆಸರಿನಲ್ಲಿ, ಬೆಳವಣಿಗೆ, ಪ್ರಗತಿಯ ಹೆಸರಿನಲ್ಲಿ ಅವರ ಐಡೆಂಟಿಟಿಯನ್ನು ಇರೇಸ್ ಮಾಡೋದಲ್ಲ. ಅವರನ್ನು ಇಂಟಿಗ್ರೇಟ್ ಮಾಡ್ಕೊಳ್ಬೇಕು, ಸಮಾಜದ ಒಂದು ಭಾಗವಾಗಿ ನಮ್ಮ ಜೊತೆನೆಯವರು ಅವರ ಜೀವನ ಶೈಲಿಯನ್ನು ಮುಂದುವರಿಸ್ತಾನೆ ಬದುಕಬೇಕು. ಫೋರ್ಸ್ಫುಲ್ ಆಗಿ ಅಸಿಮಿಲೇಟ್ ಆಗಿಬಿಡಿ, ನಮ್ಮ ಜೊತೆ ನಮ್ಮ ಥರನೇ ಇದ್ದು ಬಿಡಿ ಅಂತ ಫೋರ್ಸ್ ಮಾಡಬಾರ್ದು. ಹಾಗಾಗಿ ಇಂಟಿಗ್ರೇಷನ್ ಇಂಪಾರ್ಟೆಂಟು, ಅಸಿಮಿಲೇಷನ್ ಅಲ್ಲ. ಫೋರ್ಸ್ಫುಲ್ ಆಗಿ ಅಸಿಮಿಲೇಟ್ ಮಾಡಬಾರ್ದು, ಇಂಟಿಗ್ರೇಟ್ ಮಾಡಬೇಕು. ಡಿಗ್ನಿಟಿ ಇರಬೇಕು, ಅವರ ಒಂದು ಜೀವನಕ್ಕೆ ಘನತೆ ಇರಬೇಕು. ನೋಡಿ, ಇನ್ನು ನೆಕ್ಸ್ಟು ಐಡೆಂಟಿಟಿ ಇಸ್ ಲೇಯರ್ಡ್, ನಾಟ್ ಸಿಂಗ್ಯುಲರ್ ಅಲ್ವಾ. ಒನ್ ಆಫ್ ದಿ ಗ್ರೇಟ್ ಮಿಸ್ಟೇಕ್ಸ್ ಆಫ್ ಪಾಲಿಟಿಕ್ಸ್ ಈಸ್ ಟು ಇಮ್ಯಾಜಿನ್ ದ್ಯಾಟ್ ಪೀಪಲ್ ಪೊಸೆಸ್ ಓನ್ಲಿ ಒನ್ ಐಡೆಂಟಿಟಿ. ನಮಗೆಲ್ಲರಿಗೂ ಒಂದೇ ಗುರುತಿರುತ್ತೆ ಅಂತ ಅಂದ್ಕೊಂಡಿರ್ತೇವೆ, ಆದರೆ ಹಾಗಿರೋದಿಲ್ಲ. ವಿಮೆನ್ ಕ್ಯಾನ್ ಬಿ ಇಂಡಿಯನ್, ಮಹಿಳೆ ಭಾರತೀಯ ಮಹಿಳೆ ಆಗಿರಬಹುದು, ಟ್ರೈಬಲ್ ಮಹಿಳೆ ಆಗಿರಬಹುದು, ಅದರ ಸಂದರ್ಭದಲ್ಲಿ ಎಜುಕೇಟೆಡ್ ಆಗಿರಬಹುದು, ಕ್ರಿಶ್ಚಿಯನ್, ಫಾರ್ಮರ್, ಮದರ್, ಆಂಟ್ರಪ್ರನರ್, ವೋಟರ್ ಎಲ್ಲ ಏಕಕಾಲದಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ ಅಲ್ವಾ, ಮಹಿಳೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ಯಂಗ್ ಮ್ಯಾನ್, ಮುಸ್ಲಿಂ ಆಗಿರಬಹುದು, ಇಂಜಿನಿಯರ್ ಆಗಿರಬಹುದು, ಕನ್ನಡ ಮಾತಾಡಬಹುದು, ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿರಬಹುದು, ನ್ಯಾಷನಲಿಸ್ಟ್ ಆಗಿರಬಹುದು, ಎನ್ವೈರನ್ಮೆಂಟಲಿಸ್ಟ್, ಎಲ್ಲ ಸಹ ಏಕಕಾಲದಲ್ಲಿ ಆಗಿರಬಹುದು. ಗುರುತು ಅಂತಂದರೆ, ಐಡೆಂಟಿಟಿ ಅಂತಂದರೆ ಒಂದೇ ವಿಷಯ ಅಥವಾ ಒಂದೇ ವಿಚಾರಗಳಿಗೆ ಸಂಬಂಧಿಸಿರೋದಲ್ಲ, ಬೇರೆ ಬೇರೆ ಆಯಾಮಗಳು ಇರುತ್ತೆ. ಐಡೆಂಟಿಟಿ ಇಸ್ ಲೇಯರ್ಡ್ ಅಂದರೆ ಬೇರೆ ಬೇರೆ ಲೇಯರ್ ಇರುತ್ತೆ. ಡಿಫ್ರೆಂಟ್ ಲೇಯರ್ಸ್ ಬಿಕಮ್ ಆಕ್ಟಿವ್ ಇನ್ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಅಲ್ವಾ. ಜಾಬ್ ಮಾಡ್ತಾ ಇರಬೇಕಾದ್ರೆ ಅವರು ಅಲ್ಲಿ ಪ್ರೊಫೆಷ್ನಲ್, ವರ್ಕಿಂಗ್ ಪ್ರೊಫೆಷ್ನಲ್. ಮನೆಗೆ ಬಂದರೆ, ಹಿಂದಿನ ಹಿಡಿದ್ರೆ ಹೇಳಿದ್ವಿ, ಮನೆಗೆ ಬಂದರೆ ಮಗ, ಮಗಳು,
ಅಥವಾ ತಂದೆ ತಾಯಿ, ಆಯಾ ಒಂದು ರೋಲ್ಸ್ ಸ್ಟೇಟಸ್ ಚೇಂಜ್ ಆಗ್ತಾ ಇದ್ದ ಹಾಗೆ ಐಡೆಂಟಿಟಿ ಚೇಂಜ್ ಆಗುತ್ತೆ. ಸೊ ಡ್ಯೂರಿಂಗ್ ಅ ಲೋಕಲ್ ಲ್ಯಾಂಗ್ವೇಜ್ ಪ್ರೊಟೆಸ್ಟ್ ಲಿಂಗ್ವಿಸ್ಟಿಕ್ ಐಡೆಂಟಿಟಿ ಮೇ ಡಾಮಿನೇಟ್. ಅಥವಾ ಒಂದು ಪ್ರೊಟೆಸ್ಟ್ ಆಗ್ತಾ ಇರಬೇಕಾದ್ರೆ ಲ್ಯಾಂಗ್ವೇಜ್ ಬಗ್ಗೆ ಅಲ್ಲಿ ಲಿಂಗ್ವಿಸ್ಟಿಕ್ ಐಡೆಂಟಿಟಿ ಡಾಮಿನೇಟ್ ಆಗಬಹುದು. ಒಂದು ಕ್ರಿಕೆಟ್ ಮ್ಯಾಚಿನ ಫೈನಲ್ ಇದ್ದಾಗ ನ್ಯಾಷನಲ್ ಐಡೆಂಟಿಟಿ, ದೇಶಕ್ಕೋಸ್ಕರ ಕ್ರಿಕೆಟ್ ಆಡ್ತಾ ಇರ್ತಾರೆ, ಆವಾಗ ಭಾರತೀಯತೆ. ಒಂದು ಜಾಬ್ ಕಾಂಪಿಟೇಷನ್ನಲ್ಲಿ ಕ್ಲಾಸ್ ಐಡೆಂಟಿಟಿ, ಡಿಸ್ಕ್ರಿಮಿನೇಷನ್ ಆದಾಗ ಮೈನಾರಿಟಿ ಐಡೆಂಟಿಟಿ, ಹೀಗೆ ಬೇರೆ ಬೇರೆ ಐಡೆಂಟಿಟಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಎಮರ್ಜ್ ಆಗ್ತಾ ಇರುತ್ತೆ. ಇನ್ನು ವೈಸ್ ಸೊಸೈಟಿ ಅಂತಂದರೆ ಒಂದು ಪ್ರಜ್ಞೆಯುಳ್ಳ ವಿವೇಕಯುತವಾದಂಥ ಸಮಾಜ ಅಂಡರ್ಸ್ಟ್ಯಾಂಡ್ ದಿಸ್ ಫ್ಲೂಯಿಡಿಟಿ, ಇಂಥ ಫ್ಲೂಯಿಡಿಟಿಯನ್ನು ಅರ್ಥ ಮಾಡಿಕೊಳ್ಳುತ್ತೆ. ಡೇಂಜರಸ್ ಪಾಲಿಟಿಕ್ಸ್ ಟ್ರೈಸ್ ಟು ರೆಡ್ಯೂಸ್ ಸಿಟಿಸನ್ಸ್ ಟು ಒನ್ ಪರ್ಮನೆಂಟ್ ಲೇಬಲ್. ಆದರೆ ಈ ರಾಜಕೀಯ ಅನ್ನೋದು ಜನರನ್ನು, ಎಲ್ಲ ಸಮುದಾಯಗಳನ್ನು ಒಂದೇ ಐಡೆಂಟಿಟಿಗೆ ಲಿಮಿಟ್ ಮಾಡಲಿಕ್ಕೆ ಅಥವಾ ಅವರನ್ನು ಅಲ್ಲೇ ಬಂಧಿಸಿಡಲಿಕ್ಕೆ, ಸೀಮಿತಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಆವಾಗಲೇ ಬರೋದು ಐಡೆಂಟಿಟಿ ಪಾಲಿಟಿಕ್ಸ್. ಏನು ಐಡೆಂಟಿಟಿ ಪಾಲಿಟಿಕ್ಸ್ ಅಂತಂದರೆ ಪೊಲಿಟಿಕಲ್ ಮೊಬಿಲೈಸೇಷನ್ ಬೇಸ್ಡ್ ಆನ್ ಗ್ರೂಪ್ ಐಡೆಂಟಿಟಿ. ಅಂದರೆ ನಿಮ್ಮ ಕಾಸ್ಟ್ ಇರಬಹುದು, ನಿಮ್ಮ ಟ್ರೈಬು, ರಿಲಿಜನ್ನು, ರೀಜನ್ನು, ಲ್ಯಾಂಗ್ವೇಜು, ಎಥ್ನಿಸಿಟಿ, ರೇಸ್, ಜೆಂಡರ್, ಇದೆಲ್ಲ ಐಡೆಂಟಿಟಿ ನಮಗಿದೆ ಅಲ್ವಾ. ಇದನ್ನು ಉಪಯೋಗಿಸ್ಕೊಂಡು ತಮ್ಮ ರಾಜಕೀಯ ದುರುದ್ದೇಶಗಳಿಗೋಸ್ಕರ ಬಳಸ್ಕೊಳ್ತಾರೆ ನಮ್ಮನ್ನು. ಪೊಲಿಟಿಕಲ್ ಮೊಬಿಲೈಸೇಷನ್ ಬೇಸ್ಡ್ ಆನ್ ಗ್ರೂಪ್ ಐಡೆಂಟಿಟಿ ಅಲ್ವಾ. ಗ್ರೂಪ್ಸ್ ಆರ್ಗನೈಸ್ ಅಲ್ವಾ, ಆ ಗ್ರೂಪನ್ನು ಆರ್ಗನೈಸ್ ಮಾಡಿ ರೆಪ್ರೆಸೆಂಟೇಷನ್ ಬೇಕು, ರೈಟ್ಸ್ ಬೇಕು, ರೆಕಗ್ನಿಷನ್, ರಿಸೋರ್ಸ್ಗಳು, ಅಟಾನಮಿ, ಸೆಕ್ಯೂರಿಟಿ, ಡಿಗ್ನಿಟಿ, ಇದೆಲ್ಲವನ್ನು ಡಿಮ್ಯಾಂಡ್ ಮಾಡಬಹುದು. ಡಿಮ್ಯಾಂಡ್ ಮಾಡೋದ್ರಲ್ಲಿ ತಪ್ಪಿರೋದಿಲ್ಲ ಅಲ್ವಾ. ಡಿಮ್ಯಾಂಡ್ ಅವರವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಡಿಮ್ಯಾಂಡ್ ಮಾಡಬೇಕಾಗತ್ತೆ. ಆದರೆ ಕೆಲವೊಂದು ಸಾರಿ ಕೃತಕ ಅಭಾವ ಅಂತಂದರೆ ಈ ಪಕ್ಷ ಅಧಿಕಾರಕ್ಕೆ ಬಂದರೆ ನೀವು ನಾಶವಾಗಿಬಿಡ್ತೀರಿ ಸಂಪೂರ್ಣವಾಗಿ, ಅಥವಾ ಇಂಥ ಧರ್ಮದವರಿಗೆ ಉಳಿಗಾಲನೆ ಇರೋದಿಲ್ಲ ಅನ್ನುವಂತಹ ಒಂದು ಭಯ ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಅದನ್ನು ನಾವು ಸರಿಯಾಗಿ ವಿಚಾರ ಮಾಡಬೇಕಾಗತ್ತೆ. ಐಡೆಂಟಿಟಿ ಪಾಲಿಟಿಕ್ಸ್ ಇಸ್ ಆಫನ್ ಕ್ರಿಟಿಸೈಸ್ಡ್ ಬಟ್ ಇಟ್ ಎಮರ್ಜಸ್ ಫಾರ್ ರೀಸನ್ಸ್ ದಟ್ ಕ್ಯಾನಾಟ್ ಬಿ ಇಗ್ನೋರ್ಡ್. ಯಾಕೆ ಐಡೆಂಟಿಟಿ ಪಾಲಿಟಿಕ್ಸ್ ಬರುತ್ತೆ ಅಂತಂದರೆ ವೆನ್ ಮೇನ್ ಸ್ಟ್ರೀಮ್ ಇನ್ಸ್ಟಿಟ್ಯೂಷನ್ಸ್ ಎಕ್ಸ್ಕ್ಲೂಡ್ ಗ್ರೂಪ್ಸ್ ಐಡೆಂಟಿಟಿ ಬಿಕಮ್ಸ್ ಲ್ಯಾಂಗ್ವೇಜ್ ಆಫ್ ಜಸ್ಟಿಸ್. ಸಮಾಜದಲ್ಲಿ ಇರುವಂಥ ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿ ಅಂತ ಏನು ಹೇಳ್ತೇವೆ, ಅಥವಾ ಮುನ್ನೆಲೆಗೆ ಬರದೇ ಇರಲಿಕ್ಕೆ ಆಗಬೇಕಾದ್ರೆ ಆವಾಗ ಅವರಿಗೆ ತಮ್ಮನ್ನು ಹಿಂದೆ ತಳ್ಳಿದ್ದಾರೆ ಅನ್ನುವಂಥ ಒಂದು ಭಾವನೆ ಇರುತ್ತೆ. ಎಷ್ಟೋ ಸಾರಿ ಅದು ಸತ್ಯನೂ ಆಗಿರುತ್ತೆ. ಆವಾಗ ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಹೋರಾಡ್ತಾ ಇರ್ತಾರೆ. ಆವಾಗ ವೆನ್ ವಾಯ್ಸಸ್ ಆರ್ ಅನ್ಹರ್ಡ್ ಆಸ್ ಇಂಡಿವಿಜುವಲ್ಸ್, ಪ್ರತಿಯೊಬ್ಬರಿಗೂ ಇಂಥ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋದರೆ, ನಮ್ಮ ಧ್ವನಿಗೆ ಇಲ್ಲಿ ಬೆಲೆನೇ ಇಲ್ಲ ಅಂತ ಅನಿಸ್ತಾ ಹೋದರೆ, ಅವರೆಲ್ಲ ಮುಂದೆ ಒಂದು ಕಮ್ಯುನಿಟಿಯಾಗಿ ಆರ್ಗನೈಸ್ ಆಗ್ತಾರೆ. ಆವಾಗ ಆ ಕಮ್ಯುನಿಟಿನ ಒಂದು ಪೊಲಿಟಿಕಲ್ ಪಾರ್ಟಿ ಆಗಬಹುದು, ಅಥವಾ ಬೇರೆ ಪೊಲಿಟಿಕಲ್ ಪಾರ್ಟಿಯವರು ಕಮ್ಯುನಿಟಿಯನ್ನು ಉಪಯೋಗಿಸ್ಕೊಳ್ಬಹುದು. ವೈ ಐಡೆಂಟಿಟಿ ಬಿಕಮ್ಸ್ ಪೊಲಿಟಿಕಲಿ ಪವರ್ಫುಲ್ ಅಂತಂದರೆ ಒಂದು ಹಿಸ್ಟೋರಿಕಲ್ ಇಂಜಸ್ಟಿಸ್. ಕೆಲವೊಂದು ಗುಂಪುಗಳನ್ನು ಲ್ಯಾಂಡ್, ಎಜುಕೇಷನ್, ಆಫೀಸ್, ರೆಸ್ಪೆಕ್ಟ್, ಮೊಬಿಲೈಸ್ ಕಲೆಕ್ಟಿವ್ಲಿ ಅಂತಂದರೆ ತುಂಬ ವಿಚಾರಗಳಿಂದ ಎಕ್ಸ್ಕ್ಲೂಡ್ ಮಾಡಿರ್ತಾರೆ. ಆ ಒಂದು ಕಮ್ಯುನಿಟಿಯವರಿಗೆ ಆ ಒಂದು ಗ್ರೂಪಿಗೆ ಲ್ಯಾಂಡಲ್ಲಿ, ಎಜುಕೇಷನಲ್ಲಿ, ಆಫೀಸಲ್ಲಿ ಸರಿಯಾಗಿ ಮನ್ನಣೆ, ಸ್ಥಾನ ಸಿಕ್ಕಿರೋದಿಲ್ಲ. ಒಂದು ರಿಸೋರ್ಸ್ ಕಾಂಪಿಟೇಷನ್, ಜಾಬ್ಸಲ್ಲಿ ರಿಸರ್ವೇಷನ್ನು, ಬಜೆಟ್, ಲೋಕಲ್ ಕಂಟ್ರೋಲ್, ಡೆವಲಪ್ಮೆಂಟ್, ಬೆನಿಫಿಟ್ ಎಲ್ಲ ಸಹ ಐಡೆಂಟಿಟಿಗೆ ಲಿಂಕ್ ಆಗಿರುತ್ತೆ. ರಿಸೋರ್ಸ್ ಯಾವಾಗಲೂ ಕೊರತೆ ಇರುತ್ತೆ. ಎಕನಾಮಿಯಲ್ಲಿ ಶುರುವಾಗೋದೇ ನಾವು ಹಾಗೆ ಶುರು ಮಾಡ್ತೇವೆ ಎಕನಾಮಿಯನ್ನು ಅಲ್ವಾ. ಅರ್ಥಶಾಸ್ತ್ರದಲ್ಲಿ ಇರೋ ಮೇನ್ ಸಮಸ್ಯೆನೇ ಅದು. ರಿಸೋರ್ಸ್ ಕಡಿಮೆ ಇರುತ್ತೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಹೇಗೆ ನಿಭಾಯಿಸೋದು ಅನ್ನೋದೇ ಎಕನಾಮಿಯ ಮೇನ್ ಬೇಸಿಕ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್. ಇದನ್ನು ಅಲ್ಲಿ ನೋಡೋಣ. ರಿಸೋರ್ಸ್ ಕಾಂಪಿಟೇಷನ್ ಸಹ ಇದೆ. ಇನ್ನು ಕಲ್ಚರಲ್ ಆಂಗ್ಸೈಟಿ ಅಲ್ವಾ. ನಮ್ಮ ಲ್ಯಾಂಗ್ವೇಜ್ ನಾವೇನಾದರೂ ಕಳ್ಕೊಂಡ್ಬಿಟ್ರೆ, ನಮ್ಮ ಕಸ್ಟಮ್ಸ್ ಎಲ್ಲ ಮರೆ ಆಗ್ತಾ ಇದೆ, ಡೆಮೋಗ್ರಫಿಕ್ ಪ್ರೆಸೆನ್ಸ್ ಇಲ್ಲ, ಇದೆಲ್ಲ ಭಯವನ್ನು ಕೃತಕವಾಗಿ ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಅದು ಸಹ ಒಂದು ದೊಡ್ಡ ಕಾರಣ. ರೆಪ್ರೆಸೆಂಟೇಷನ್, ಪೀಪಲ್ ವಾಂಟ್ ಲೀಡರ್ಸ್ ಹೂ ಅಂಡರ್ಸ್ಟ್ಯಾಂಡ್ ದರ್ ಲಿವ್ಡ್ ರಿಯಾಲಿಟೀಸ್. ನಮ್ಮದೇ ಸಮುದಾಯದಿಂದ ಒಬ್ಬ ವ್ಯಕ್ತಿ, ಒಬ್ಬ ಮಂತ್ರಿ ಆದರೆ ಅವರಿಗೆ ಜಾಸ್ತಿ ಹೆಚ್ಚು ನಮ್ಮ ವರ್ಗದ ಬಗ್ಗೆ ಗೊತ್ತಿರುತ್ತೆ. ಆವಾಗ ನಮಗೆ ಬೇಕಾದ ಪಾಲಿಸಿ ತರಬಹುದು ಅವರು ಅಂತ ಜನ ಆಶಿಸ್ತಾ ಇರ್ತಾರೆ. ಇಮೋಷನಲ್ ಪವರ್, ಐಡೆಂಟಿಟಿ ಸ್ಪೀಕ್ಸ್ ನಾಟ್ ಓನ್ಲಿ ಟು ಇಂಟ್ರೆಸ್ಟ್ ಬಟ್ ಟು ಪ್ರೈಡ್ ಆ್ಯಂಡ್ ಪೇನ್. ನಮ್ಮ ಐಡೆಂಟಿಟಿ, ನಾವು ಕನ್ನಡಿಗರು, ನಾವು ಭಾರತೀಯರು,
ಅದರಲ್ಲಿ ನಮಗೊಂದು ಪ್ರೈಡ್, ಹೆಮ್ಮೆ. ಕೆಲವರಿಗೆ ನಾವು ಇರುವಂಥ ಧರ್ಮ, ಜಾತಿ ಇದ್ರ ಬಗ್ಗೆ ಪೇನ್ ಇರಬಹುದು. ಪ್ರೈಡ್ ಮತ್ತು ಪೇನ್ ಎರಡೂ ಬರ್ತಾ ಇರುತ್ತೆ ಐಡೆಂಟಿಟಿಯಿಂದ. ಪೀಪಲ್ ಮೇ ನೆಗೋಷಿಯೇಟ್ ಟ್ಯಾಕ್ಸಸ್ ರ್ಯಾಷನಲಿ, ದೆ ಡಿಫೆಂಡ್ ಐಡೆಂಟಿಟಿ ಪ್ಯಾಷನೇಟ್ಲಿ ಅಲ್ವಾ. ರ್ಯಾಷನಲ್ ಆಗಿ ಟ್ಯಾಕ್ಸ್ಗಳನ್ನ ನೆಗೋಷಿಯೇಟ್ ಮಾಡಿದ್ರು, ಐಡೆಂಟಿಟಿಯನ್ನು ಪ್ಯಾಷನೇಟ್ಲಿ ಡಿಫೆಂಡ್ ಮಾಡ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗ ಕೆಲವು ಥಿಂಕರ್ಸ್ಗಳು ಏನು ಹೇಳಿದ್ದಾರೆ. ಎಮಿಲಿ ಡರ್ಕೆಮ್ ಎಂಫಸೈಸ್ ದ್ಯಾಟ್ ಶೇರ್ಡ್ ಬಿಲೀಫ್ಸ್ ಆ್ಯಂಡ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಕ್ರಿಯೇಟ್ಸ್ ಸಾಲಿಡಾರಿಟಿ. ಆವಾಗಲೇ ಹೇಳಿದ್ದಲ್ವಾ, ಇದು ಸಾಲಿಡಾರಿಟಿ ಕ್ರಿಯೇಟ್ ಆಗುತ್ತೆ. ಮತ್ತು ಐಡೆಂಟಿಟಿ ಹೆಲ್ಪ್ಸ್ ಬೈಂಡ್ ಸೊಸೈಟಿ, ಸಮಾಜಗಳನ್ನು ಒಗ್ಗೂಡಿಸ್ಲಿಕ್ಕೆ ಐಡೆಂಟಿಟಿ ಹೆಲ್ಪ್ ಮಾಡುತ್ತೆ. ಇನ್ನು ಮ್ಯಾಕ್ಸ್ ವೆಬರ್ ನೋಟೆಡ್ ದ್ಯಾಟ್ ಎಥ್ನಿಕ್ ಗ್ರೂಪ್ಸ್ ಆಫನ್ ಎಮರ್ಜ್ ಥ್ರೂ ಬಿಲೀಫ್ ಇನ್ ಕಾಮನ್ ಡಿಸೆಂಟ್. ಒಂದೇ ಒಂದು ಡಿಸೆಂಟ್ ಅಂತಂದ್ರೆ ಏನು ಹೇಳಿ, ಆ ವರ್ಗದಲ್ಲೇ ಅಥವಾ ಆ ಒಂದು ಸಮುದಾಯದಲ್ಲೇ ಮುಂದಿನ ಜನಾಂಗದವರು ಹುಟ್ಟುತ್ತಾ ಇರ್ತಾರಲ್ವ, ಆ ಡಿಸೆಂಟ್ ಆನ್ಸೆಸ್ಟ್ರಿಯಿಂದ ಬಂದಿರೋದು, ಕಂಟಿನ್ಯೂ ಆಗಿರೋದು. ವೆದರ್ ಆರ್ ನಾಟ್ ದಟ್ ಬಿಲೀಫ್ ಇಸ್ ಹಿಸ್ಟೋರಿಕಲಿ ಎಕ್ಸಾಕ್ಟ್. ಹಿಸ್ಟೋರಿಕಲಿ ಅದು ಹಾಗೆ ಇದೆಯಾ ಗೊತ್ತಿಲ್ಲ, ಆದರೆ ಬಿಲೀಫ್ ಇದೆ. ನಮಗೆಲ್ಲರಿಗೂ ಒಂದೇ ಕಾಮನ್ನು ಹಿಸ್ಟ್ರಿ ಇದೆ ಅನ್ನುವಂಥ ಒಂದು ಬಿಲೀಫ್ ಇರೋದ್ರಿಂದ, ಒಂದು ಸಮುದಾಯದ ಹಿನ್ನೆಲೆ ಇರೋದ್ರಿಂದ ಅಲ್ಲಿ ಸಹ ಎಥ್ನಿಕ್ ಗ್ರೂಪ್ಗಳು ಎಮರ್ಜ್ ಆಗುತ್ತೆ. ಬಿ ಆರ್ ಅಂಬೇಡ್ಕರ್ ಅವರು ವಾರ್ನ್ ಮಾಡ್ತಾರೆ ಏನಂತಂದರೆ, ಐಡೆಂಟಿಟಿ ಸ್ಟ್ರಕ್ಚರ್ಸ್ ಲೈಕ್ ಕಾಸ್ಟ್ ಕ್ಯಾನ್ ಬಿಕಮ್ ಮಷಿನರಿ ಆಫ್ ಆಪರೇಷನ್ ಅನ್ಲೆಸ್ ಇಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ರಿಸ್ಟ್ರೇನ್ ದೆಮ್. ಈ ಐಡೆಂಟಿಟಿನೇ, ಉದಾಹರಣೆಗೆ ಕಾಸ್ಟ್ ಅನ್ನೋದು ತುಳಿತಕ್ಕೆ, ದೌರ್ಜನ್ಯಕ್ಕೆ ಕಾರಣ ಆಗಬಹುದು. ಹಾಗಾಗಿ ಈಕ್ವಾಲಿಟಿ, ಫ್ರೆಟರ್ನಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಬೆನೆಡಿಕ್ಟ್ ಆಂಡರ್ಸನ್ ಡಿಸ್ಕ್ರೈಬ್ಡ್ ನೇಷನ್ಸ್ ಆಸ್ ಇಮ್ಯಾಜಿನ್ಡ್ ಕಮ್ಯುನಿಟೀಸ್. ನೇಷನ್ಸ್ ಅಂತಂದರೆ ಇಮ್ಯಾಜಿನ್ಡ್ ಕಮ್ಯುನಿಟಿ, ಲಾರ್ಜ್ ಗ್ರೂಪ್ಸ್ ಹೂಸ್ ಮೆಂಬರ್ಸ್ ಫೀಲ್ ಕನೆಕ್ಟೆಡ್ ವಿತೌಟ್ ನೋವಿಂಗ್ ಮೋಸ್ಟ್ ಫೆಲೋ ಮೆಂಬರ್ಸ್ ಪರ್ಸ್ನಲಿ. ದೇಶ ಭಾರತದವರು, ಈಗ ನೀವು ಹೊರ ದೇಶಕ್ಕೆ ಹೋದರೆ ಭಾರತದವರೇ ಮತ್ತೆ ಯಾರೋ ಸಿಗ್ತಾರೆ. ಭಾರತದವರ ಅಂತ ನಾವು ಆತ್ಮೀಯವಾಗಿ ಮಾತನಾಡಿದರೆ ಅವ್ರು ಯಾರಾಗಿರ್ತಾರೋ, ಯಾವ ದೇಶಕ್ಕೆ ಅಂದರೆ ಯಾವ ಭಾಗಕ್ಕೆ ಸೇರಿರ್ತಾರೋ, ದೇಶದ್ದು ಯಾವ ರಾಜ್ಯಕ್ಕೆ ಸೇರಿರ್ತಾರೋ, ಯಾವ ಭಾಷೆ ಮಾತಾಡ್ತಾರೋ ಅವ್ರ ಮನೆಯಲ್ಲಿ, ಇದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಅಲ್ಲಿ ಹೋದಾಗ ನಮ್ಮ ದೇಶದವರು ಅನ್ನೋದೇ ದೊಡ್ಡ ಖುಷಿ ಕೊಡುತ್ತೆ ಅಲ್ವಾ. ಹಾಗಾಗಿ ಹೂಸ್ ಮೆಂಬರ್ಸ್ ಫೀಲ್ ಕನೆಕ್ಟೆಡ್ ವಿತೌಟ್ ನೋವಿಂಗ್ ಮೋಸ್ಟ್ ಫೆಲೋ ಮೆಂಬರ್ಸ್ ಪರ್ಸ್ನಲಿ. ದೇಶದವರ ಪ್ರತಿಯೊಬ್ಬರ ಬಗ್ಗೂ ನಮ್ಗೆ ಗೊತ್ತಿಲ್ಲ, ದೇಶದ ಎಲ್ಲ ವ್ಯಕ್ತಿಗಳ ಮಾಹಿತಿನೂ ನಮ್ಮ ಹತ್ರ ಇಲ್ಲ. ಆದರೂ ಭಾರತದವರು ಅಂತ ನಾವು ಏನೋ ಒಂದು ಕನೆಕ್ಷನನ್ನು ಇಟ್ಕೊಂಡಿರ್ತೇವೆ. ದಿಸ್ ಈಸ್ ಒನ್ ಆಫ್ ಮಾಡರ್ನಿಟೀಸ್ ಮಿರಾಕಲ್ಸ್ ಅಲ್ವಾ. ಮಾಡರ್ನಿಟಿ ಅಂದರೆ ಈಗಿನ ಒಂದು ಆಧುನಿಕತೆಯಲ್ಲಿ ನಾವು ನೋಡ್ತಾ ಇರುವಂಥ ಮಿರಾಕಲ್ ಏನಂತಂದರೆ, ಮಿಲಿಯನ್ಸ್ ಕ್ಯಾನ್ ಫೀಲ್ ಲೈಕ್ ಒನ್ ಪೀಪಲ್. ನಾವೆಲ್ಲ ಒಂದೇ ಅನ್ನುವಂಥ ಒಂದು ಫೀಲಿಂಗ್ ಇರುತ್ತೆ ನಮಗೆ. ಅದು ಎಷ್ಟು ವಾಸ್ತವದಲ್ಲಿ ಪ್ರಾಕ್ಟಿಕಲ್ ಆಗಿ ನಮ್ಮ ಮುಂದೆ ಇಂಪ್ಲಿಮೆಂಟ್ ಆಗುತ್ತೋ ಅನ್ನೋಕ್ಕಿಂತ ಫೀಲಿಂಗ್ ಅಂತೂ ಒಂದು ಸಾರಿ ಬರುತ್ತೆ. ಇನ್ನು ಐಡೆಂಟಿಟಿ ಪೊಲಿಟಿಕ್ಸ್ನ ಪಾಸಿಟಿವ್ ಸೈಡ್ ನೋಡೋದಾದರೆ, ಡೆಮೋಕ್ರಸಿನ ಡೀಪನ್ ಮಾಡೋದ್ರಲ್ಲಿ, ಅಥವಾ ಯಾವುದೋ ಒಂದು ಹಿಸ್ಟೋರಿಕಲಿ ಇಗ್ನೋರ್ಡ್ ಗ್ರೂಪ್ ಇರುತ್ತೆ, ಅವರಿಗೂ ಸಹ ತಮ್ಮ ಧ್ವನಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಸಿಗುತ್ತೆ. ಮತ್ತು ಮಾರ್ಜಿನಲೈಸ್ಡ್ ಗ್ರೂಪ್ಸ್ಗಳಿಗೆ ರೆಪ್ರೆಸೆಂಟೇಷನ್ ಸಿಗಬಹುದು, ಲ್ಯಾಂಗ್ವೇಜ್ಗಳು ಪ್ರಿಸರ್ವ್ ಆಗಬಹುದು, ಕಲ್ಚರಲ್ ಡಿಗ್ನಿಟಿ ರಿಸ್ಟೋರ್ ಆಗಬಹುದು, ಫೆಡರಲ್ ಸ್ಟ್ರಕ್ಚರ್ ಮೇ ಬಿಕಮ್ ಮೋರ್ ರೆಸ್ಪಾನ್ಸಿವ್, ಸೋಷಿಯಲ್ ಜಸ್ಟಿಸ್ ಮೇ ಬಿಕಮ್ ವಿಸಿಬಲ್ ರ್ಯಾದರ್ ದೆನ್ ಪೋಸ್ಟ್ ಪಾಂಡ್. ಹಾಗಾಗಿ ಐಡೆಂಟಿಟಿ ಪಾಲಿಟಿಕ್ಸ್ ಅಂತಂದರೆ ನೆಗೆಟಿವಿಟಿ ಮಾತ್ರ ನಾವು ಹೇಳೋದಲ್ಲ, ಹಾಗಾಗಿ ಅಲ್ಲಿ ಪಾಸಿಟಿವ್ ಸೈಡ್ಸು ಇದೆ. ಮೆನಿ ಡೆಮೋಕ್ರೆಟಿಕ್ ಅಡ್ವಾನ್ಸಸ್ ಬಿಗಿನ್ ಆ್ಯಂಡ್ ಎಕ್ಸ್ಕ್ಲೂಡೆಡ್ ಗ್ರೂಪ್ಸ್ ಆರ್ಗನೈಸ್ಡ್ ಅರೌಂಡ್ ಐಡೆಂಟಿಟಿ. ಡೆಮೋಕ್ರೆಟಿಕ್ ಅಡ್ವಾನ್ಸ್ಮೆಂಟ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಆಗಬೇಕು ಅಂತ ಆದರೆ ಎಕ್ಸ್ಕ್ಲೂಡೆಡ್ ಗ್ರೂಪ್ಗಳಿಗೂ ಅಲ್ಲಿ ಅವಕಾಶ ಸಿಗಬೇಕಲ್ವಾ. ಸಿಗಬೇಕು ಅಂತಂದರೆ ಅವರದ್ದೇ ಆದ ಪೊಲಿಟಿಕಲ್ ಐಡೆಂಟಿಟಿ ಕ್ರಿಯೇಟ್ ಆಗಬೇಕು. ಸೊ ಸೈಲೆನ್ಸ್ ರೇರ್ಲಿ ವಿನ್ಸ್ ರೈಟ್ಸ್. ಸೈಲೆನ್ಸ್ ಎಷ್ಟೋ ಸಾರಿ ಸೈಲೆಂಟ್ ಆಗಿದ್ದರೆ ಅವರ ಧ್ವನಿಗಳು ಕೇಳಿಸೋದಿಲ್ಲ. ಹಾಗಾಗಿ ರೈಟ್ಸ್ ಬೇಕು ಅಂತಂದರೆ, ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಪ್ರಾತಿನಿಧಿತ್ವ ಬೇಕು, ಅವರದ್ದೇ ಆದಂಥ ಲೀಡರ್ಶಿಪ್ ಬೇಕು, ಪೊಲಿಟಿಕಲಿ ಆ್ಯಕ್ಟಿವ್ ಆಗಬೇಕು. ಆದರೆ ಡೇಂಜರಸ್ ಸೈಡ್ ಏನು ಐಡೆಂಟಿಟಿ ಪೊಲಿಟಿಕ್ಸ್ದು? ರಿಸ್ಕ್ ಇದೆ. ನಾವು ಮತ್ತು ಬೇರೆಯವರು ಒಂದು ದೊಡ್ಡ ಕಂದಕ ಸೃಷ್ಟಿ ಆಗಬಹುದು, ಅಸ್ ವರ್ಸಸ್ ದೆಮ್, ಅಂದರೆ ನಾವು ಬೇರೆ ನೀವು ಬೇರೆ ಅಂಥ ಒಂದು ವಿರೋಧ ಸೃಷ್ಟಿಯಾದಾಗ ಸಿಟಿಜನ್ಶಿಪ್ ವೀಕನ್ ಆಗುತ್ತೆ.
ಡೆವಲಪ್ಮೆಂಟ್ ಮೇ ಬಿ ರಿಪ್ಲೇಸ್ಡ್ ಬೈ ಸಿಂಬಾಲಿಕ್ ಔಟ್ರೇಜ್ ಅಲ್ವಾ, ಏನೋ ಸಿಂಬಾಲಿಕ್ ಆಗಿ ಮಾಡ್ತಾ ಇರ್ತಾರೆ, ನಿಜವಾದ ಡೆವಲಪ್ಮೆಂಟ್ ಆಗ್ತಾನೆ ಇರೋದಿಲ್ಲ. ಲೀಡರ್ಸ್ ಮೇ ಇನ್ಫ್ಲೇಮ್ ವೂಂಡ್ಸ್ ಫಾರ್ ವೋಟ್ಸ್, ಈ ಒಂದು ಧರ್ಮದವರಿಂದ ವೋಟ್ ಬೇಕು ಅಂತ ಆ ಒಂದು ಉದ್ದೇಶ ಇಟ್ಕೊಂಡು ಬೇರೆ ಧರ್ಮದವ್ರ ಮೇಲೆ ಅಟ್ಯಾಕ್ ಮಾಡೋದು. ರೂಮರ್ ಕ್ಯಾನ್ ಬಿಕಮ್ ವೈಲೆನ್ಸ್, ಸಣ್ಣ ರೂಮರ್ ವೈಲೆನ್ಸಿಗೆ ಕಾರಣ ಆಗಬಹುದು. ಹಿಸ್ಟೋರಿಕಲ್ ಮೆಮೊರಿ ಕ್ಯಾನ್ ಬಿ ಸೆಲೆಕ್ಟಿವ್ಲಿ ವೆಪನೈಸ್ಡ್, ನಮ್ಮ ಏನು ಹಿಂದಿನ ಮೆಮೊರಿ ಅಥವಾ ನಮ್ಮ ಧರ್ಮದ ಬಗ್ಗೆ ನಮಗೆ ಒಂದು ಹೆಮ್ಮೆ ಇರುತ್ತೆ, ಆ ಹೆಮ್ಮೆಯನ್ನೇ ಅವರು ಅಸ್ತ್ರವಾಗಿ ಬಳಸ್ಕೋಬಹುದು. ಹಾಗಾಗಿ ಒನ್ಸ್ ಫಿಯರ್ ಬಿಕಮ್ಸ್ ಪೊಲಿಟಿಕಲ್ ಕರೆನ್ಸಿ, ಡಿವಿಷನ್ ಬಿಕಮ್ಸ್ ಪ್ರಾಫಿಟಬಲ್. ಬಹಳ ಇಂಪಾರ್ಟೆಂಟ್ ಸೆಂಟೆನ್ಸ್ ಇದು. ಯಾವಾಗ ಭಯವನ್ನ ಅವರು ತಮ್ಮ ಕರೆನ್ಸಿಯಾಗಿ ಉಪಯೋಗ ಮಾಡ್ಕೊಳ್ತಾರೋ, ಡಿವಿಷನ್ ಅವರಿಗೆ ಪ್ರಾಫಿಟ್ ತಂದು ಕೊಡುತ್ತೆ. ಕರೆನ್ಸಿ ಏನು? ಫಿಯರ್. ಪ್ರಾಫಿಟ್ ಯಾವುದು ಅವರಿಗೆ? ಡಿವಿಷನ್. ಡಿವಿಷನ್ ಮಾಡ್ತಾ ಇದ್ದ ಹಾಗೆ ಅವರ ವೋಟ್ ಬ್ಯಾಂಕ್ ಜನರೇಟ್ ಆಗ್ತಾ ಹೋಗುತ್ತೆ. ಐಡೆಂಟಿಟಿ ಬಿಕಮ್ಸ್ ಡೇಂಜರಸ್ ಅಂಡ್ ಡಿಗ್ನಿಟಿ ಫಾರ್ ಸೆಲ್ಫ್ ರಿಕ್ವೈರ್ಸ್ ಹ್ಯುಮಿಲಿಯೇಷನ್ ಆಫ್. ನಿಮ್ಮ ಡಿಗ್ನಿಟಿಗೋಸ್ಕರ, ನಿಮ್ಮ ಒಂದು ಖುಷಿಗೋಸ್ಕರ ಬೇರೆಯವರನ್ನ ಕೀಳಾಗಿ ನೋಡ್ತಾ ಇದ್ದೀರಿ ಅಂತಂದ್ರೆ ಆವಾಗ ಅದು ಡೇಂಜರ್. ನಿಜವಾಗ್ಲೂ ನೀವು ನಿಮ್ಮ ಸಾಧನೆಯಿಂದ ನೀವು ಗುರುತಿಸ್ಕೋಬೇಕೇ ಹೊರತು ಬೇರೆಯವರನ್ನ ತುಳಿದು ಗುರುತಿಸ್ಕೊಳ್ಳೋದಲ್ಲ. ಸಾಮರ್ಥ್ಯ ಇದೆ ಅಂತಂದ್ರೆ ಆ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಮೇಲೆ ಬನ್ನಿ. ನೀವು ಮೇಲೆ ಬರಲಿಕ್ಕೆ ಬೇರೆಯವ್ರನ್ನ ತುಳಿಲೇಬೇಕಾಗಿಲ್ಲ. ನಾವು ಸ್ವ ಸಾಮರ್ಥ್ಯದಿಂದ ಸಮಾಜ ನಮಗೇನು ಕೊಡುತ್ತೋ ಅದನ್ನ ಉಪಯೋಗಿಸ್ಕೊಂಡು ಇರುವಂಥ ಅವಕಾಶದಲ್ಲಿ ಸರಿಯಾಗಿ ಮೇಲೆ ಬಂದರೆ, ಯಾರಿಗೂ ಹಾನಿ ಮಾಡದೆ, ಅದು ನಿಜವಾದ ಸಾಧನೆ. ಅಂದರೆ ಬೇರೆಯವರನ್ನ ತುಳಿದು ಕಾಂಪಿಟೇಷನ್ ಅಂತ ಅಂದ್ಕೊಂಡು ಬೇರೆಯವರಿಗೂ ಓದಲಿಕ್ಕೆ ಅವಕಾಶ ಕೊಡದೆ ಎಷ್ಟೋ ಜನ ಇರ್ತಾರೆ. ಹಾಗಾಗಿ ಆ ಒಂದು ಗುಣಕ್ಕೆ ನಾವು ತಲೆಬಾಗದೆ ನಮ್ಮ ಎಫಿಷಿಯನ್ಸಿಯನ್ನು, ನಮ್ಮ ಸಾಮರ್ಥ್ಯವನ್ನು, ದಕ್ಷತೆಯನ್ನು ಹೆಚ್ಚು ಮಾಡ್ಕೊಳ್ಳೋದ್ರ ಕಡೆ ನೋಡಬೇಕಾಗತ್ತೆ. ಇನ್ನು ಭಾರತದ ಬ್ಯಾಲೆನ್ಸಿಂಗ್ ಯಾಕೆ ನೋಡೋದಾದರೆ, ಇಂಡಿಯಾ ಇಸ್ ಒನ್ ಆಫ್ ದಿ ಮೋಸ್ಟ್ ಡೈವರ್ಸ್ ಸೊಸೈಟೀಸ್ ಆನ್ ಅರ್ತ್. ಎಷ್ಟೊಂದು ಡೈವರ್ಸಿಟಿ ಇದೆ. ಲ್ಯಾಂಗ್ವೇಜ್, ಫೇತ್, ಕಾಸ್ಟ್, ಟ್ರೈಬ್ಸ್, ರೀಜನ್, ಕ್ಯೂಸಿನ್ಸ್, ಹಿಸ್ಟ್ರೀಸ್, ಇಕಾಲಜೀಸ್, ಮೆಮೊರೀಸ್ ಕೋ ಎಕ್ಸಿಸ್ಟ್ ಅಂಡರ್ ಒನ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಇದೆಲ್ಲ ನಮ್ಮ ದೇಶದಲ್ಲಿ ಇಷ್ಟೊಂದು ವೈವಿಧ್ಯತೆ ಇದೆ. ಒಂದೇ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ನ ಅಡಿಯಲ್ಲಿ ಇಷ್ಟೆಲ್ಲ ನಾವು ನೋಡ್ತೇವೆ. ಸೊ ದಿಸ್ ಡೈವರ್ಸಿಟಿ ಇಸ್ ನಾಟ್ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್, ಇಟ್ ಈಸ್ ಅ ರಿಯಾಲಿಟಿ ಟು ಬಿ ಗವರ್ನ್ಡ್ ವೈಸ್ಲಿ. ಇಷ್ಟೊಂದು ವೈವಿಧ್ಯತೆ ಅನ್ನೋದು ಒಂದು ಪ್ರಾಬ್ಲಮ್ ಅಲ್ಲ ಆ್ಯಕ್ಚುಲಿ, ಆದರೆ ಇದನ್ನು ಸರಿಯಾಗಿ ನಿರ್ವಹಿಸಬೇಕಾದ ಅವಶ್ಯಕತೆ ಇದೆ. ಆಡಳಿತಾತ್ಮಕವಾಗಿ, ರಾಜಕೀಯವಾಗಿ, ಬೇರೆ ಬೇರೆ ಆಯಾಮಗಳಿಂದ ಇದನ್ನು ಸರಿಯಾಗಿ ನಾವು ನಿಭಾಯಿಸಬೇಕು. ಇಂಡಿಯಾಸ್ ಆಲ್ರೆಡಿ ನ್ಯಾವಿಗೇಟೆಡ್ ಐಡೆಂಟಿಟಿ ಥ್ರೂ ಲಿಂಗ್ವಿಸ್ಟಿಕ್ ಸ್ಟೇಟ್ ಫಾರ್ಮೇಷನ್. ಭಾಷೆಯ ಆಧಾರದ ಮೇಲೆ ರಾಜ್ಯವನ್ನು ನಿರ್ಮಾಣ ಮಾಡಿದ್ದು, ಅಫರ್ಮೇಟಿವ್ ಆ್ಯಕ್ಷನ್ಸ್, ಆಟೋನಾಮಸ್ ಕೌನ್ಸಿಲ್ಗಳು, ಫೆಡರಲಿಸಮ್, ಲೋಕಲ್ ಗವರ್ನೆನ್ಸ್, ಮೈನಾರಿಟಿ ಪ್ರೊಟೆಕ್ಷನ್, ಡೆಮೋಕ್ರೆಟಿಕ್ ಕಾಂಪಿಟೇಷನ್, ಇಂಥ ಶಬ್ದಗಳು ಬಂದಾಗ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಯಾಕಂತಂದರೆ ಈಗಾಗಲೇ NCERTಯಲ್ಲಿ ಮತ್ತು ನಾನು ಒಂದು ಸಾರಿ ತುಂಬ ವರ್ಡ್ಸ್ಗಳನ್ನು ಬರೆಸಿದ್ದೆ, ಅಲ್ಲೂ ಸಹ ಹೇಳಾಗಿದೆ ಇದನ್ನೆಲ್ಲ. ಕನ್ನಡದವರು ಪ್ರತಿಯೊಂದು ಶಬ್ದನೂ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಂಥ ಶಬ್ದಗಳನ್ನು ನೀವು ತಿಳ್ಕೊಳ್ಳೇಬೇಕು. ಒಂದು ವೇಳೆ ಇದು ಗೊತ್ತಿಲ್ಲ ಅಂತಂದರೆ ನಿಮ್ಮ ನೋಟ್ಸಲ್ಲೂ ಸಹ ನಾನು ಸ್ಪೇಸ್ ಕೊಟ್ಟಿದ್ದೇನೆ, ಅಲ್ಲಿ ಅದನ್ನು ಬರ್ಕೊಳ್ಬಹುದು. ಅರ್ಥ ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳಿ, ಹುಡುಕಿ. ಆಲ್ರೆಡಿ ನಿಮ್ಮ ಹತ್ರ ಇಂಟರ್ನೆಟ್ ಇದೆ, ಸಾಧ್ಯ ಇದೆ. ಈಗಿನ ಕಾಲದಲ್ಲಿ ಆದಷ್ಟು ಬೇಗ ಮೊದಲಿನ ಥರ ಟೈಮ್ ವೇಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಡಿಕ್ಷನರಿ ತೆಗೆದು ನೋಡಬೇಕಾದ ಅವಶ್ಯಕತೆ ಇಲ್ಲ. ಗೊತ್ತಾಗದೇ ಇರೋ ಕಾನ್ಸೆಪ್ಟನ್ನು ತಿಳ್ಕೊಳ್ಳಿ. ಓವರಾಲ್ ಆಗಿ ನಾವು ಹೇಳ್ಬೋದು, ಪ್ರತಿಯೊಂದು ಶಬ್ದವನ್ನು ಹೇಳಲಿಕ್ಕಾಗೋದಿಲ್ಲ. ಐಡೆಂಟಿಟಿಯಲ್ಲಿ ನಾವು ನೋಡೋದು ಅಫರ್ಮೇಟಿವ್ ಆ್ಯಕ್ಷನ್ಸ್. ಹಾಗಾಗಿ ಭಾರತ ತುಂಬ ಬೇರೆ ಬೇರೆ ಕ್ರಮಗಳ ಮೂಲಕ ನ್ಯಾವಿಗೇಟ್ ಮಾಡ್ತಾ ಇದೆ, ಅಂದರೆ ಇದನ್ನು ನಿಭಾಯಿಸ್ತಾ ಇದೆ, ಮುಂದುವರಿತಾ ಇದೆ. ಯಟ್ ಟೆನ್ಷನ್ಸ್ ರಿಮೇನ್, ಆದರೂ ಸಹಿತ ಟೆನ್ಷನ್, ರೀಜ್ನಲಿಸಮ್, ಪ್ರಾದೇಶಿಕವಾದ, ಕಮ್ಯುನಲ್ ಪಾಲರೈಸೇಷನ್, ಧರ್ಮದ ಆಧಾರದ ಮೇಲೆ ವಿಭಜಿಸೋದು, ಟ್ರೈಬಲ್ ಏಲಿಯನೇಷನ್, ಅಲ್ಪ ಟ್ರೈಬಲ್ ಪೀಪಲ್ಗಳನ್ನು ಏಲಿಯನೇಟ್ ಮಾಡೋದು, ಅವರಿಗೆ ಪರಕೀಯ ಭಾವನೆ ಬರುತ್ತೆ, ಕಾಸ್ಟ್ ಮೊಬಿಲೈಸೇಷನ್, ಡಿಬೇಟ್ಸ್ ಓವರ್ ನ್ಯಾಷನಲ್ ಬಿಲಾಂಗಿಂಗ್, ಎಲ್ಲ ಸಹ ಚಾಲೆಂಜಸ್ ಇದೆ. ಚಾಲೆಂಜಸ್ ಪರ್ಮನೆಂಟ್. ಹೌ ಟು ಕ್ರಿಯೇಟ್ ಯುನಿಟಿ ವಿತೌಟ್ ಯೂನಿಫಾರ್ಮಿಟಿ. ನೋಡಿ ಈ ಒಂದು ಸ್ಟೇಟ್ಮೆಂಟ್ ನೋಡಿ, ಹೌ ಟು ಕ್ರಿಯೇಟ್ ಯುನಿಟಿ ವಿತೌಟ್ ಯೂನಿಫಾರ್ಮಿಟಿ. ವಿತೌಟ್ ಯೂನಿಫಾರ್ಮಿಟಿ ಅಂತಂದರೆ ನಾವೆಲ್ಲರೂ ಒಂದೇ, ಹೌದು, ಆದರೆ ನಾವೆಲ್ಲ ಒಂದೇ ರೀತಿ ಬದುಕಬೇಕಾದ ಅವಶ್ಯಕತೆ ಇರೋದಿಲ್ಲ. ನಾವೆಲ್ಲ ಭಾರತೀಯರು, ಹಾಗಂತ ಪ್ರತಿಯೊಬ್ಬರೂ ಭಾರತೀಯರು ಅನ್ನುವಂತಹ ಒಂದು ಬ್ಯಾಡ್ಜನ್ನು ನೀವು ಪ್ರತಿದಿನ ಧರಿಸಬೇಕಾದ ಅವಶ್ಯಕತೆ ಬರೋದಿಲ್ಲ.
ಅದು ಮುಖ್ಯವಾಗಿ ನಮಗೆ ಬೇಕಾಗಿರೋದು. ಹೌ ಟು ಕ್ರಿಯೇಟ್ ಯುನಿಟಿ, ಏಕತೆಯನ್ನು ನಾವು ಸೃಷ್ಟಿ ಮಾಡಬೇಕು ಅಂತ. ಎಲ್ಲ ಏಕರೂಪವಾಗಿರಬೇಕು ಅಂತ ಅಲ್ಲ. ಏಕತೆ ಬೇರೆ, ಏಕರೂಪವಾಗಿರೋದು ಬೇರೆ. ಯುನಿಟಿ ಬೇರೆ, ಯೂನಿಫಾರ್ಮಿಟಿ ಬೇರೆ. ಯೂನಿಫಾರ್ಮ್, ಈಗ ಶಾಲೆಗೆ ಹೋದರೆ ಯೂನಿಫಾರ್ಮ್ ಅಂತ ಇರುತ್ತೆ. ಯೂನಿಫಾರ್ಮ್ ಅಂತಂದರೆ ಒಂದೇ ಡ್ರೆಸ್ಸು ಅಲ್ವಾ ಎಲ್ರಿಗೂ. ಹಾಗೆ ನಮ್ಮ ದೇಶದಲ್ಲಿ ಭಾರತದವರು ಅಂತಂದಮೇಲೆ ಎಲ್ರಿಗೂ ಇದೇ ಡ್ರೆಸ್ಸು, ಇದೇ ಧರ್ಮ, ಇದೇ ಜಾತಿ. ಆಗಿರಬಾರ್ದು. ಯುನಿಟಿ ಇರಬೇಕು, ಯೂನಿಫಾರ್ಮಿಟಿ ಬೇಡ ನಮಗೆ. ಅದು ಬಹಳ ಇಂಪಾರ್ಟೆಂಟ್. ಆ ಚಾಲೆಂಜ್ ನಮ್ಮ ಮುಂದಿದೆ, ಇದು ಯಾವತ್ತೂ ಇರುತ್ತೆ. ಅದರ ಜೊತೆ ಗವರ್ನೆನ್ಸ್, ನೀವೆಲ್ಲ ಮುಂದೆ ಗವರ್ನೆನ್ಸ್ ಪಾರ್ಟ್ ಆಗೋರು ಅಲ್ವಾ, ಅದರ ಒಂದು ಭಾಗ ಆಗೋರು. ಸ್ಟೇಟ್ ಮ್ಯಾನೇಜಿಂಗ್ ಡೀಪ್ ಡೈವರ್ಸಿಟಿ ಮಸ್ಟ್ ಬ್ಯಾಲೆನ್ಸ್ ಕಾಂಪಿಟಿಂಗ್ ಗೂಡ್ಸ್. ಯುನಿಟಿ ಇದೆ, ಈ ಕಡೆ ಪ್ಲೂರಲಿಸಮ್ ಇದೆ. ರೈಟ್ಸ್ ಇದೆ, ಇನ್ನೊಂದು ಕಡೆ ಆರ್ಡರ್ಸ್ ಬೇಕು. ಅಂದರೆ ಹಕ್ಕುಗಳನ್ನು ನೀವು ಕಾಪಾಡಬೇಕು, ಇನ್ನೊಂದು ಕಡೆ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು, ಸುವ್ಯವಸ್ಥಿತವಾಗಿರಬೇಕು. ರೆಕಗ್ನಿಷನ್ ಬೇಕು, ಮತ್ತು ಕಾಮನ್ ಸಿಟಿಜನ್ಶಿಪ್ ಸಹ ಕೊಡಬೇಕು. ಲೋಕಲ್ ಆಟೋನಮಿ ಬೇಕಾಗುತ್ತೆ, ನ್ಯಾಷನಲ್ ಇಂಟಿಗ್ರೇಷನ್ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟೂಲ್ಸ್ ದಟ್ ಮ್ಯಾಟರ್ ಇನ್ಕ್ಲೂಡ್ ಡಿಸೆಂಟ್ರಲೈಸೇಷನ್. ಹೇಳಿದ್ದೀರಿ ಇದನ್ನು, ಡಿಸೆಂಟ್ರಲೈಸೇಷನ್, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಫೇರ್ ರಿಪ್ರೆಸೆಂಟೇಷನ್, ಈಕ್ವಲ್ ಲಾ ಎನ್ಫೋರ್ಸ್ಮೆಂಟ್, ಟಾರ್ಗೆಟೆಡ್ ವೆಲ್ಫೇರ್, ಡೈಲಾಗ್, ಮಾತುಕತೆ ನಡೆಸೋದು, ಟ್ರಸ್ಟ್ ಬೈಂಡಿಂಗ್ ಇನ್ಸ್ಟಿಟ್ಯೂಷನ್ಸ್, ಎಲ್ಲ ಟೂಲ್ಸ್ಗಳು ನಮ್ಮ ಹತ್ರ ಇರೋದು. ಸೊ ಕೊಯರ್ಷನ್ ಕ್ಯಾನ್ ಸಪ್ರೆಸ್ ಸಿಂಪ್ಟಮ್ಸ್ ಟೆಂಪ್ರರಿಲಿ, ಇನ್ಕ್ಲೂಷನ್ ಅಡ್ರೆಸ್ ಕಾಸಸ್. ನೀವು ಅವರನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿದರೆ ಟೆಂಪ್ರರಿಯಾಗಿ ಏನೋ ಸೊಲ್ಯೂಷನ್ ಸಿಗಬಹುದು. ಕೆಲವು ಸಿಂಪ್ಟಮ್ಸ್ಗಳನ್ನು ಟೆಂಪ್ರರಿಯಾಗಿ ನಾವು ಕಡಿಮೆ ಮಾಡಬಹುದು. ಆದರೆ ಇನ್ಕ್ಲೂಸಿವಿಟಿ, ಎಲ್ಲರನ್ನ ಒಳಗೊಂಡ ಸಮಾಜ, ಇನ್ಕ್ಲೂಷನ್ ಬಹಳ ಇಂಪಾರ್ಟೆಂಟ್. ಅದನ್ನು ಒಳಗೊಂಡು ನಾವು ಸಮಾಜವನ್ನು ಮುನ್ನಡೆಸಿದರೆ ನಿಜವಾಗಲೂ ರೂಟ್ ಕಾಸ್ ಯಾವುದು ಮುಖ್ಯವಾಗಿ ಅದಕ್ಕೆ ಕಾರಣ ಆಗಿರುತ್ತೋ ಅದನ್ನು ನಾವು ಸರಿಪಡಿಸಲಿಕ್ಕೆ ಸಾಧ್ಯ. ಎಥಿಕ್ಸ್ ಬಿಯಾಂಡ್ ಲೇಬಲ್ಸ್, ಲಾಸ್ಟಲ್ಲಿ ಎಲ್ಲವೂ ಸಹ ಎಥಿಕ್ಸ್ಗೆ ಕನೆಕ್ಟ್ ಆಗುತ್ತೆ. ಐಡೆಂಟಿಟಿ ರೇಸಸ್ ಪ್ರೊಫೌಂಡ್ ಎಥಿಕಲ್ ಕ್ವಶನ್. ಕ್ಯಾನ್ ಪ್ರೈಡ್ ಎಕ್ಸಿಸ್ಟ್ ವಿತೌಟ್ ಪ್ರಿಜುಡೈಸ್? ಪ್ರೈಡ್ ಆ್ಯಂಡ್ ಪ್ರಿಜುಡೈಸ್ ಅನ್ನುವಂಥ ಒಂದು ಕೃತಿ ಇದೆ. ಯಾರಿಗಾದರೂ ನೆನಪು ಮಾಡ್ಕೊಳ್ಳಿ ಯಾರು ಬರೆದವರು ಅಂತ. ಯಾರಿಗಾದರೂ ಇಂಗ್ಲೀಷ್ ರೀತಿಯ ಬಗ್ಗೆ ಗೊತ್ತಿದ್ರೆ ಅವರಿಗೆ ಗೊತ್ತಿರುತ್ತೆ, ಪ್ರೈಡ್ ಮತ್ತು ಪ್ರಿಜುಡೈಸ್. ಓಕೆ, ಪ್ರೈಡ್ ಆ್ಯಂಡ್ ಪ್ರಿಜುಡೈಸ್ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯನಾ, ಅಥವಾ ಪ್ರಿಜುಡೈಸ್ ಇಲ್ಲದೇನೆ ಪ್ರೈಡ್ ಇರ್ಲಿಕ್ಕೆ ಸಾಧ್ಯನಾ? ಅದೊಂದು ಪ್ರಶ್ನೆ. ಮೆಜಾರಿಟಿಲಿದ್ದರೂ ಸಹ ಅವರು ಹಂಬಲ್ ಆಗಿರ್ತಾರಾ? ಮೈನಾರಿಟಿ ಅವರಿಗೆ ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆಯಾ, ನಾವು ಭದ್ರತೆಯಿಂದ ಇದ್ದೀವಿ ಅಂತ ಫೀಲ್ ಆಗ್ತಾ ಇದೆಯಾ? ಮತ್ತು ಸಿಟಿಸನ್ಸ್ ಡಿಸ್ಅಗ್ರಿ ವಿತೌಟ್ ಡಿಹ್ಯುಮನೈಸಿಂಗ್ ಒನ್ ಅನದರ್. ಬೇರೆಯವರನ್ನ ಕೀಳಾಗಿ ನೋಡದೆ ಅವರ ಭಿನ್ನಾಭಿಪ್ರಾಯವನ್ನು ಗೌರವಿಸ್ಲಿಕ್ಕೆ ಸಾಧ್ಯ ಇದೆಯಾ ನಮ್ಮ ಹತ್ರ? ಕ್ಯಾನ್ ವಿ ಆನರ್ ರೂಟ್ಸ್ ವಿತೌಟ್ ವರ್ಷಿಪಿಂಗ್ ವಾಲ್ಸ್? ನಮ್ಮ ನಡುವೆ ಗೋಡೆ, ಕಂದಕಗಳು ತುಂಬ ಇರಬಹುದು, ನಮ್ಮ ರೂಟ್ಸ್ ಒಂದೇ, ಎಲ್ಲ ಒಂದೇ ಸಮುದಾಯ, ಸಮಾಜ, ದೇಶಕ್ಕೆ ಸೇರಿದವರು, ಜಗತ್ತಿನ ಒಂದು ಭಾಗ. ಕುವೆಂಪು ಅವರು ಯಾವ ಲೆವೆಲ್ಗೆ ಹೋಗ್ತಾರೆ ಅಂತಂದರೆ ವಿಶ್ವಮಾನವ ತತ್ವಕ್ಕೆ, ಅಲ್ಲಿ ತನಕ ಹೋಗ್ತಾರೆ. ವಿಶ್ವದ ಮಾನವರು ನಾವು. ದೇಶ, ಭಾಷೆ, ಗಡಿಗಳ ಮಿತಿಯನ್ನು ಮೀರಿ ನಾವು ಬದುಕಲಿಕ್ಕೆ ಸಾಧ್ಯ ಇದೆಯಾ? ಆ ರೂಟ್ಸನ್ನು ನಾವು ಗೌರವಿಸ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಪ್ರಶ್ನೆ. ಹೈಯೆಸ್ಟ್ ಮೊರಾಲಿಟಿ ಡಸ್ ನಾಟ್ ಆಸ್ಕ್ ಪೀಪಲ್ ಟು ಇರೇಸ್ ಐಡೆಂಟಿಟಿ, ಇಟ್ ಆಸ್ಕ್ ದೆಮ್ ಟು ಹ್ಯೂಮನೈಸ್ ಇಟ್. ಹಾಗಾಗಿ ಐಡೆಂಟಿಟಿಯನ್ನು ಇರೇಸ್ ಮಾಡೋದಲ್ಲ, ಬದಲು ಹ್ಯೂಮನೈಸ್ ಮಾಡೋದು ಅಂತಂದರೆ ಮಾನವೀಯ ದೃಷ್ಟಿಕೋನದಿಂದ ಐಡೆಂಟಿಟಿಯನ್ನು ಮುಂದುವರ್ಸ್ಕೊಂಡು ಹೋಗೋದು. ಇನ್ನು ನ್ಯಾಷನಲ್ ಐಡೆಂಟಿಟಿ ಕ್ವಶನ್ ಬಂದರೆ, ವೈ ಡು ಮಿಲಿಯನ್ಸ್ ಹೂ ಡಿಫರ್ ಬೈ ಲ್ಯಾಂಗ್ವೇಜ್, ಕಾಸ್ಟ್, ರೀಜನ್, ರಿಲಿಜನ್ ಆ್ಯಂಡ್ ಕ್ಲಾಸ್ ಸ್ಟಿಲ್ ಸೆಲೆಬ್ರೇಟ್ ಒನ್ ಫ್ಲ್ಯಾಗ್, ಒನ್ ಕ್ರಿಕೆಟ್ ವಿಕ್ಟ್ರಿ ಆ್ಯಂಡ್ ಒನ್ ಕಾನ್ಸ್ಟಿಟ್ಯೂಷನಲ್ ಪ್ರಾಮಿಸ್? ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಾವು ಯಾವ ಧರ್ಮ, ಯಾವ ಜಾತಿ ಏನು ನೋಡೋದಿಲ್ಲ, ಭಾರತ ಗೆಲ್ಲಬೇಕು ಅಲ್ವಾ? ನಮ್ಮ ದೇಶದ ಧ್ವಜ ಹಾರ್ತಾ ಇರಬೇಕಾದ್ರೆ ನಮ್ಮಲ್ಲಿ ಒಂದು ಭಾವನೆ, ಆ ಭಾವನೆ ಗೌರವಿತವಾಗಿ ಎಲ್ಲರಲ್ಲೂ ಬರುತ್ತೆ. ಬಿಕಾಸ್ ನ್ಯಾಷನಲ್ ಐಡೆಂಟಿಟಿ ಎಟ್ ಇಟ್ಸ್ ಬೆಸ್ಟ್ ಆಫರ್ಸ್ ಲಾರ್ಜರ್ ಹೋಮ್. ಇಟ್ ಡಸ್ ನಾಟ್ ಇರೇಸ್ ಸ್ಮಾಲರ್ ಐಡೆಂಟಿಟೀಸ್, ಇಟ್ ಶೆಲ್ಟರ್ಸ್ ದೆಮ್. ನ್ಯಾಷನಲ್ ಐಡೆಂಟಿಟಿ ಅನ್ನೋದರಲ್ಲಿ ನಾವು ಎಲ್ಲರೂ ಸಹ ಅದರಲ್ಲಿ ಪಾಲ್ಗೊಳ್ಳಬಹುದು. ಎಲ್ಲದಕ್ಕೂ ಅವಕಾಶ ಇದೆ, ಎಲ್ರಿಗೂ ಅವಕಾಶ ಇದೆ. ವೆನ್ ನ್ಯಾಷನಲಿಸಮ್ ಬಿಕಮ್ಸ್ ಜನರಸ್, ಇಟ್ ಯುನೈಟ್ಸ್ ಡೈವರ್ಸಿಟಿ. ನಾವು ಒಂದೇ ದೇಶಕ್ಕೆ ಸೇರಿದವರು ಅನ್ನುವಂಥ ಭಾವನೆ ಇದೆಯಲ್ವಾ, ಈಗ ಅಲ್ಲಿ ಡೈವರ್ಸಿಟಿ ಸಹ ಯುನಿಟಿ ಕಡೆ ಬರುತ್ತೆ. ವೆನ್ ಇಟ್ ಬಿಕಮ್ಸ್ ನ್ಯಾರೋ, ಇಟ್ ಥ್ರೆಟನ್ಸ್ ಡೈವರ್ಸಿಟಿ. ಆದರೆ ನ್ಯಾಷನಲಿಸಮ್ ಅನ್ನೋದು ಒಂದೇ ಧರ್ಮಕ್ಕೆ ಸೀಮಿತ ಆಗಿರೋರು, ಅವ್ರು ಮಾತ್ರ ಭಾರತದವರು ಅಂತ ಹೇಳಿಬಿಟ್ರೆ ಆಗ ಡೈವರ್ಸಿಟಿಗೆ ಥ್ರೆಟ್ಸ್, ಅಪಾಯಗಳು ಎದುರಾಗುತ್ತೆ. ಡಿಫ್ರೆನ್ಸ್ ನಮ್ಗೆ ಗೊತ್ತಿರಬೇಕು.
ಹಾಗಾಗಿ ಹ್ಯೂಮನ್ ಬೀಯಿಂಗ್ಸ್ ನೀಡ್ ರೂಟ್ಸ್. ನಮಗೆಲ್ಲ ನಮ್ಮ ಬೇರುಗಳು, ನಮ್ಮ ಬೇರು ಅಂತಂದ್ರೆ ನಮ್ಮ ಮೂಲ ಬಹಳ ಮುಖ್ಯ. ಮೆಮೊರಿ ಬೇಕು, ನಮಗೆ ಒಂದು ಬಿಲಾಂಗಿಂಗ್ನೆಸ್ ಬೇಕು, ಲ್ಯಾಂಗ್ವೇಜ್, ಕಮ್ಯುನಿಟಿ ಎಲ್ಲ ಬೇಕು. ವಿ ನೀಡ್ ಟು ನೋ ವ್ಯಾರ್ ವಿ ಕಮ್ ಫ್ರಮ್ ಅಲ್ವಾ, ನಮ್ಗೆ ಗೊತ್ತಿರಲೇಬೇಕು. ಬಟ್ ರೂಟ್ ಶುಡ್ ನರಿಶ್, ನಾಟ್ ಇಂಪ್ರಿಸನ್. ನಮ್ಮ ಬೇರುಗಳು ನಮ್ಮನ್ನು ಪೋಷಿಸಬೇಕು, ನಮ್ಮನ್ನು ಬಂಧಿಸಿಡಬಾರ್ದು. ಮೆಚೂರ್ ಸಿವಿಲೈಸೇಷನ್ ಇಸ್ ನಾಟ್ ಒನ್ ವಿತೌಟ್ ಐಡೆಂಟಿಟೀಸ್. ಸಚ್ ಅ ಪ್ಲೇಸ್ ಡಸ್ ನಾಟ್ ಎಕ್ಸಿಸ್ಟ್. ಮೆಚೂರ್ ಸಿವಿಲೈಸೇಷನ್ ಅಂತಂದರೆ ಐಡೆಂಟಿಟಿ ಇಲ್ಲದೆ ಇರೋ ಸಮಾಜ ಅಲ್ಲ ಅಲ್ವಾ, ಅಂಥ ಪ್ರದೇಶ ಇರೋದೂ ಇಲ್ಲ. ಮೆಚೂರ್ ಸಿವಿಲೈಸೇಷನ್ ಒನ್ ವೇರ್ ಮೆನಿ ಐಡೆಂಟಿಟೀಸ್ ಫ್ಲರಿಶ್ ಬಿನೀತ್ ಒನ್ ಶೇರ್ಡ್ ಕಮಿಟ್ಮೆಂಟ್, ಈಕ್ವಲ್ ಡಿಗ್ನಿಟಿ ಫಾರ್ ಆಲ್. ಅಂದ್ರೆ ಏನು ಸಿವಿಲೈಸೇಷನ್ ಅಂತಂದರೆ ಬೇರೆ ಬೇರೆ ಐಡೆಂಟಿಟಿಗಳು ಸಹ ಒಂದು ಕಮಿಟ್ಮೆಂಟ್ ಅಡಿಯಲ್ಲಿ ಒಗ್ಗೂಡಿರುತ್ತೆ. ಪ್ರತಿಯೊಬ್ಬರಿಗೂ ಡಿಗ್ನಿಟಿ ಅನ್ನೋದು ಆ ಕಮಿಟ್ಮೆಂಟ್. ಪ್ರತಿಯೊಬ್ಬರನ್ನ ಘನತೆಯಿಂದ ನಾವು ನೋಡ್ತೇವೆ, ಪ್ರತಿಯೊಬ್ಬರಿಗೂ ಗೌರವ ಕೊಡ್ತೇವೆ, ಪ್ರತಿಯೊಬ್ಬರಿಗೂ ಇಲ್ಲಿ ಅವಕಾಶ ಇದೆ. ಈಕ್ವಲ್ ಡಿಗ್ನಿಟಿ ಫಾರ್ ಆಲ್, ಇದು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಐಡೆಂಟಿಟಿ ಬಿಕಮ್ಸ್ ಅ ಬ್ರಿಡ್ಜ್, ಡೆಮೋಕ್ರಸಿ ಡೀಪನ್ಸ್. ಐಡೆಂಟಿಟಿ ಬಿಕಮ್ಸ್ ಅ ವೆಪನ್, ಎವ್ರಿ ಒನ್ ಬ್ಲೀಡ್ಸ್. ಬಹಳ ಇಂಪಾರ್ಟೆಂಟ್, ಎಸ್ಸೆಗೆ ಹೆಲ್ಪ್ ಆಗುತ್ತೆ. ನಮ್ಮ ಗುರುತು ಅನ್ನೋದು ಒಂದು ಸೇತುವೆ ಆದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿ ಆಗ್ತಾ ಹೋಗುತ್ತೆ. ಆದರೆ ಗುರುತು ಅನ್ನೋದನ್ನು ಬೇರೆಯವರು ಅಸ್ತ್ರವಾಗಿ ಉಪಯೋಗಿಸ್ಕೊಂಡ್ರೆ, ಅಸ್ತ್ರವಾಗಿ ಯಾರು ಹೇಳಿ, ರಾಜಕೀಯವಾಗಿ ಬೇರೆ ಬೇರೆಯವರು ಇರ್ತಾರಲ್ವ ಅವರೇ, ಆ ಥರ ಅಸ್ತ್ರವಾಗಿ ಉಪಯೋಗಿಸ್ಕೊಂಡ್ರೆ ಪ್ರತಿಯೊಬ್ಬರು ಇಷ್ಟಪಡಬೇಕಾಗತ್ತೆ. ರಕ್ತಪಾತಗಳು ಜಾಸ್ತಿ ಆಗಬಹುದು, ವೈಲೆನ್ಸ್, ಹಿಂಸೆ ಜಾಸ್ತಿ ಆಗಬಹುದು. ಸೊ ಐಡೆಂಟಿಟಿಯಲ್ಲಿ ಇಷ್ಟು ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಇದೇ ಐಡೆಂಟಿಟಿ ಅನ್ನುವಂಥ ಕಾನ್ಸೆಪ್ಟು ಮುಂದೆ ಬರುತ್ತೆ ಇನ್ನೊಂದು ಸಾರಿ. ಆವಾಗ ಇಂಡಿಯನ್ ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ಆವಾಗ ನೋಡೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.